ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಥಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಜೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ವಸ್ತುಗಳು ಪರಮಾತ್ಮನ ಜೊತೆಯಲ್ಲಿ ಸಂಬಂಧ ಹೊಂದಿದ್ದಾವೆ ಅಂತಾದರೆ ಘಟಪಟಾದಿಗಳಿಗಾಗಬೇಕಾದರೆ ಸಂಯೋಗ ಸಂಬಂಧ, ಅದೇ ಗುಣ ಕ್ರಿಯಾದಿಗಳಿಂದ ವಸ್ತುವಿಗೆ ಸಂಬಂಧ ಅಂತಂದರೆ ಅದು ಕೆಲವು ವಾದಿಗಳ ಮತ ಪ್ರಕಾರ ಸಂಯುಕ್ತ ಸಮವಾಯ, ಹಾಗೆ ಇನ್ನು ಬೇರೆ ರೀತಿಯಾದಂತಹ ಸಂಬಂಧವೂ ಆಗಬಹುದು ಅಂತ ಹೇಳಿದರು. ಆ ಶ್ಲೋಕಕ್ಕೆ ಅರ್ಥ ತತ್ತದ್ಗುಣಕ್ರಿಯಾದ್ಯೈಹಿ ಚೇತ್, ಆಯಾ ಗುಣ ಕ್ರಿಯಾಗಳಿಂದ ಆದರೆ ಸಂಬಂಧ, ಆ ಸಂಬಂಧವು ಕೇಶಾಂಚಿದ್ ವಾದಿನಾಂ ಮತೆ, ಕೆಲವು ವಾದಿಗಳ ಮತದಲ್ಲಿ ಸಂಯುಕ್ತ ಸಮವಾಯಾದಿಹಿ, ಸಂಯುಕ್ತ ಸಮವಾಯ ಮೊದಲಾದ ರೂಪವಾದದ್ದು, ವಾ ಅಥವಾ ಅಪರೋಪಿ ಸ್ಯಾತ್, ಬೇರೆ ರೀತಿಯಾದಂತಹ ಸಂಬಂಧವೂ ಆಗಬಹುದು. ತತ್ತದ್ಗುಣಕ್ರಿಯಾದ್ಯೈಹಿ ಚೇತ್, ಆಯಾ ಗುಣಕ್ರಿಯಾಗಳಿಂದ ಸಂಬಂಧವು ಕೇಶಾಂಚಿತ್, ಕೆಲವು ವಾದಿನಾಂ ಮತೆ, ವಾದಿಗಳ ಮತದಲ್ಲಿ ಸಂಯುಕ್ತ ಸಮವಾಯಾದಿಹಿ, ಸಂಯುಕ್ತ ಸಮವಾಯವೇ ಮೊದಲಾದದ್ದು, ವಾ ಅಥವಾ ಅಪರೋಪಿ ಸ್ಯಾತ್, ಬೇರೆಯೂ ಆಗಬಹುದು. ತತ್ತದ್ಗುಣಕ್ರಿಯಾದ್ಯೈಹಿ ತೇಷಾಂ ಘಟಪಟಾದೀನಾಂ ಗುಣಕ್ರಿಯಾದ್ಯೈಹಿ ಅಪರಹ ಸಂಯೋಗೋವಾ ಅಂತ. ಅಪರೇ ಅಲ್ಲ, ಅಪರಹ ಅಂತಲೇ ಆಗಬೇಕು, ಅಪರಹ ಅಂತಲ್ಲ. ತತ್ತದ್ಗುಣಕ್ರಿಯಾದ್ಯೈಹಿ ಅಂದರೆ ಆಯಾ ಘಟಾದಿಗಳ ಗುಣಕ್ರಿಯಾದಿಗಳು. ಭೂತಲಕ್ಕೂ ಘಟದ ಗುಣ, ಘಟದ ಕ್ರಿಯಾ, ಭೂತಲಕ್ಕೂ ಪಟದ ಗುಣ, ಪಟದ ಕ್ರಿಯಾ, ಇವುಗಳಿಂದ ಸಂಬಂಧ ಯಾವುದು ಅಂತಂದರೆ ಸಂಯುಕ್ತ ಸಮವಾಯಾದಿಗಳು. ಅಪರೋವ ಬೇರೆ ಕೂಡ ಆಗಬಹುದು, ಅಂದರೆ ಸಂಯೋಗವೂ ಆಗಬಹುದು ಅಂತ. ಯಾಕೆ? ಘಟಸ್ವರೂಪವೇ ಗುಣ, ಘಟಸ್ವರೂಪವೇ ಗುಣ. ಆದ್ದರಿಂದಾಗಿ ಆ ಘಟಕ್ಕೂ ಭೂತಲಕ್ಕೂ ಸಂಯೋಗ ಅಂತಾದರೆ ಮತ್ತು ಘಟದಲ್ಲಿರುವ ರೂಪಕ್ಕೂ ಮತ್ತು ಭೂತಲಕ್ಕೂ ಸಂಯೋಗವೇ ಆಗಬೇಕು. ಅಯಂಚ ದೇಶ ವ್ಯಾಪ್ತ್ಯುಕ್ತ್ಯ ಗತಾರ್ಥತ್ವ ನ ಸಾರ್ಥಕಃ. ಇಂತಹ ಸಂಬಂಧ, ಈ ಎರಡು ವಿಧವಾಗಿರ್ತಕ್ಕಂಥ ಸಂಬಂಧ ಹೇಳಿದ್ದಾರಲ್ಲ, ಇದು ದೇಶವ್ಯಾಪ್ತ್ಯುಕ್ತ್ಯ ಅಂದರೆ ಸಕಲ ದೇಶ ಸಂಬಂಧ ಹೇಳಿರೋದ್ರಿಂದಲೇ ಇದನ್ನು ಹೇಳದಂತೆ ಆಯಿತು. ಸಕಲ ದೇಶಗಳ ಸಂಬಂಧ ಪರಮಾತ್ಮನಿಗೆ ಅನಂತ ಅಂತ ಹೇಳಿದಾಗ ಸಕಲ ದೇಶ ಸಂಬಂಧವನ್ನು ಹೇಳದಂತೆ ಆಯಿತು. ಸಕಲ ದೇಶ ಸಂಬಂಧ ಹೇಳಿದ್ರಿಂದ ಈ ವಸ್ತುಗಳಿಂದ ಮತ್ತು ವಸ್ತುಗಳಲ್ಲಿರತಕ್ಕಂಥ ಗುಣಕ್ರಿಯಾ ಇವುಗಳಿಂದ ಸಂಬಂಧವನ್ನು ಹೇಳಿದಂತೆ ಆಯಿತು ಅಂತ. ಅಯಂಚ ದೇಶವ್ಯಾಪ್ತ್ಯುಕ್ತ, ಈ ಇತರ ಪದಾರ್ಥಗಳ ಸಂಬಂಧ
ಇತರ ಪದಾರ್ಥಗಳಲ್ಲಿ ಇರುವಂತಹ ಗುಣಕ್ರಿಯಾದಿಗಳಿಂದ ಸಂಬಂಧ, ಭಗವಂತನಿಗೆ ಆಗತಕ್ಕಂಥ ಸಂಬಂಧ. ಇದನ್ನು ಭಗವಂತನಲ್ಲಿ ದೇಶದ ವ್ಯಾಪ್ತಿ ಇದೆ ಅಂಥೇಳಿ ಆಗಿದೆ. 3 ವಿಧವಾದ ವ್ಯಾಪ್ತಿಯಲ್ಲಿ ದೇಶದ ವ್ಯಾಪ್ತಿ ಸೇರಿಕೊಂಡಿದೆ. ದೇಶದ ವ್ಯಾಪ್ತಿ ಭಗವಂತನಿಗಿದೆ ಅಂತ ಹೇಳಿದಾಗ ದೇಶದಲ್ಲಿರುವಂತಹ ಎಲ್ಲ ಪದಾರ್ಥಗಳ ವ್ಯಾಪ್ತಿ ಸಂಬಂಧ ಇದೆ. ಆ ಪದಾರ್ಥಗಳಲ್ಲಿರುವಂತಹ ಗುಣಕ್ರಿಯಾದಿಗಳಿಂದಲೂ ಸಂಬಂಧ ಇದೆ ಅಂತ ಹೇಳಿದಂತೆ ಆಯಿತು. ಆದ್ದರಿಂದ ಪುನಃ ಈ ವಸ್ತುತಃ ಸಂಬಂಧವನ್ನು ಹೇಳಬೇಕಾಗಿಲ್ಲ ಅಂತ ಅರ್ಥ. ಅಯಂಚ ಈ ಸಂಬಂಧವಾದರೂ ದೇಶವ್ಯಾಪ್ತ್ಯುಕ್ತ್ಯ ಸಕಲ ದೇಶದ ವ್ಯಾಪ್ತಿಯನ್ನು ಪರಮಾತ್ಮನಿಗೆ ಹೇಳಿರುವುದರಿಂದ ಗತಾರ್ಥತ್ವಾತ್ ವಸ್ತು ಸಂಬಂಧ, ವಸ್ತುವಿನಲ್ಲಿರತಕ್ಕಂತಹ ಗುಣಕ್ರಿಯಾದಿಗಳ ಸಂಬಂಧವು ಹೇಳಿದಂತೆ ಆದ್ದರಿಂದ ನ ಸಾರ್ಥಕ, ಪುನಃ ಈ ಸಂಬಂಧವನ್ನು ಹೇಳಬೇಕಾಗಿಲ್ಲ. ಅಯಂಚ ಈ ಸಂಬಂಧವಾದರೂ ಅಂದರೆ ಸಕಲ ವಸ್ತುಗಳಿಂದ, ಸಕಲ ವಸ್ತುಗಳಲ್ಲಿರುವಂತಹ ಗುಣಕ್ರಿಯಾದಿಗಳಿಂದ ಸಂಬಂಧವಾದರೂ ದೇಶವ್ಯಾಪ್ತ್ಯುಕ್ತ್ಯ ಭಗವಂತನಿಗೆ ದೇಶತಃ ವ್ಯಾಪ್ತಿಯನ್ನು ಹೇಳಿರುವುದರಿಂದ ಗತಾರ್ಥತ್ವಾತ್ ಸಕಲ ವಸ್ತುಗಳಲ್ಲಿರುವಂಥ ಗುಣಕ್ರಿಯಾದಿಗಳಿಂದ ಸಂಬಂಧ ಇದೆ ಅಂತ ಹೇಳಿದಂತೆ ಆದ್ದರಿಂದ ನ ಸಾರ್ಥಕ, ಆ ಸಂಬಂಧವನ್ನು ಪುನಃ ಹೇಳಬೇಕಾಗಿಲ್ಲ, ಸಾರ್ಥಕ ಆಗೋದಿಲ್ಲ. ಅಯಂಚ ದ್ವಿವಿಧ ವಸ್ತು ಸಂಬಂಧ ಅಂತ. ದ್ವಿವಿಧ ವಸ್ತು ಸಂಬಂಧ ಏನರ್ಥ? ವಸ್ತುಗಳ ಸಂಬಂಧ, ವಸ್ತುವಿನಲ್ಲಿರತಕ್ಕಂತಹ ಗುಣಕ್ರಿಯಾದಿಗಳ ಸಂಬಂಧ. ಇದು ಎರಡೂ ವಸ್ತುವೇ, ಒಂದು ದ್ರವ್ಯ, ಇನ್ನೊಂದು ಗುಣಕ್ರಿಯ ಅಂತ. ಆದರೆ ಎಲ್ಲವೂ ವಸ್ತುವೇ ಕೂಡ, ವಸ್ತುವೇ ಆಗಿದೆ. ಆದ್ದರಿಂದ ಆ ವಸ್ತು ಸಂಬಂಧ ಎರಡು ರೀತಿಯಲ್ಲಿ, ಒಂದು ಸಂಯೋಗ, ಅವುಗಳಲ್ಲಿರ್ತಕ್ಕಂತಹ ಗುಣಕ್ರಿಯಾದಿಗಳಿಂದ ಆಗಬೇಕಾದರೆ ಸಂಯುಕ್ತ ಸಮವಾಯ ಅಥವಾ ಸಂಯೋಗ ಮೊದಲಾಗಿರ್ತಕ್ಕಂಥ ಸಂಬಂಧ. ದೇಶವ್ಯಾಪ್ತ್ಯುಕ್ತ್ಯ ಅಂದರೆ ಏನರ್ಥ? ಸಕಲ ದೇಶ ಸಂಬಂಧೋಕ್ತ್ಯ ಗತಾರ್ಥತ್ವಾತ್ ಸಾರ್ಥಕೋ ನ. ಸಕಲ ದೇಶಗಳ ಸಂಬಂಧ ಪರಮಾತ್ಮನಿಗೆ ಇದೆ ಅಂತ ಹೇಳಿದ್ರಿಂದ ಪುನಃ ಪ್ರತ್ಯೇಕವಾಗಿ ಈ ವಸ್ತುಗಳಿಂದ ಸಂಬಂಧ ಇದೆ ಅಂತ ಹೇಳಬೇಕಾಗಿಲ್ಲ. ಯಾಕೆ? ಸಕಲ ದೇಶ ಸಂಬಂಧ ಕಥನೆ ತದಂತರ್ಗತ ಘಟಪಟಾದಿ ಸಂಬಂಧೋಪಿ ಉಕ್ತಪ್ರಾಯ ವ್ಯರ್ಥಶ್ಚ ಇತಿ ನ ಪೃಥಗ್ವಾಚ್ಯ ಇತಿ ಭಾವ. ಎಲ್ಲ ದೇಶದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದ್ರಿಂದ ಎಲ್ಲ ದೇಶದಲ್ಲಿರುವ ಎಲ್ಲ ಘಟಪಟಾದಿ ವಸ್ತುಗಳು, ಘಟಪಟಾದಿಗಳಲ್ಲಿರುವಂತಹ ಗುಣಕ್ರಿಯಾದಿಗಳು, ಅವುಗಳ ಸಂಬಂಧ ಭಗವಂತನಿಗೆ ಇದೆ ಅಂತ ಹೇಳಿದಂತೆ ಆಯಿತು. ಒಂದು ಗಾಳಿ ಇಲ್ಲಿದೆ ಅಂತ ಹೇಳಿದರೆ ಗಾಳಿಗೆ ನಮಗೂ ಸಂಬಂಧ ಇದೆ ಅಂತ ಹೇಳಿದಂತೆ ಆಯಿತೋ ಇಲ್ಲೋ? ನಾವಿರುವಂತಹ ಪ್ರದೇಶದಲ್ಲಿ ಗಾಳಿಯು ವ್ಯಾಪಿಸಿಕೊಂಡಿದೆ ಅಂತ ಹೇಳಿದ್ರೆ, ಪ್ರದೇಶದಲ್ಲಿ ವ್ಯಾಪಿಸಿಕೊಂಡಿದೆ ಅಂತ ಹೇಳಿದಾಗ ಪ್ರದೇಶದಲ್ಲಿ ನಾವಿದ್ದೇವೆ ಅಂತಂದರೆ ನಮಗೂ ಗಾಳಿಗೂ ಸಂಬಂಧ ಇದೆ. ನಾವಿರುವ ಪ್ರದೇಶದಲ್ಲಿ ಬೆಳಕು ವ್ಯಾಪಿಸಿಕೊಂಡಿದೆ ಅಂತ ಹೇಳಿದ್ರೆ ಪ್ರದೇಶದಲ್ಲಿ ಬೆಳಕು ವ್ಯಾಪಿಸಿಕೊಂಡಿದೆ ಅಂತ ಹೇಳಿದ್ದು, ಅರ್ಥಾತ್ ಆ ಪ್ರದೇಶದಲ್ಲಿ ನಾವಿದ್ದರೆ ನಮಗೂ ಬೆಳಕಿಗೆ ಸಂಬಂಧ ಇದೆ ಅಂತ ಆಯಿತು. ಹಾಗೆ ಭಗವಂತ ಸಕಲ ದೇಶದಲ್ಲಿದ್ದಾನೆ ಅಂತಾದರೆ ಸಕಲ ದೇಶದಲ್ಲಿ ಇರುವ ಯಾವ ಯಾವ ಪದಾರ್ಥಗಳಿದೆಯೋ ಆಯಾ ಪದಾರ್ಥಗಳಲ್ಲಿ ಯಾವ ಗುಣಕ್ರಿಯಾದಿಗಳಿದೆಯೋ ಅವುಗಳಿಂದಲೂ ಪರಮಾತ್ಮನಿಗೆ ಸಂಬಂಧ ಇದೆ ಅಂತಲೇ ಆಗುತ್ತೆ. ಸಂಯೋಗ ಹಾಗಲ್ಲ. ಈಗ ದೇಶದ ಸಂಬಂಧ ಹೇಗೆ ಪರಮಾತ್ಮನಿಗೆ? ಅದರಿಂದ ಆ ಸಂಬಂಧ ಹೇಗದು? ಸಂಯೋಗ. ಹಾಗೆಯೇ ಈ ಪದಾರ್ಥಗಳ ಸಂಬಂಧವೂ ಕೂಡ ಪರಮಾತ್ಮನಿಗೆ ಇದೆ. ಹೇಗೆ? ಸಂಯೋಗ, ಇದೇ ಸಂಬಂಧ. ಗುಣ ಅಂತಂದರೆ ಇದರಲ್ಲಿರ್ತಕ್ಕಂಥ ಗುಣ ಈ ವಸ್ತು ಸ್ವರೂಪ, ಈ ವಸ್ತುವಿನಲ್ಲಿರ್ತಕ್ಕಂಥ ಗುಣ ಈ ವಸ್ತು ಸ್ವರೂಪ. ಈ ವಸ್ತುವಿನ ಸಂಬಂಧ ಇದೆ ಅಂತಾದರೆ ಈ ವಸ್ತುವಿನ ಗುಣದ ಸಂಬಂಧವೂ ಇದೆ. ಕ್ರಿಯೆನೂ ಹಾಗೇನೆ, ಈ ವಸ್ತುವಿನಲ್ಲಿ ಕ್ರಿಯೆ ಇರೋದು, ವಸ್ತುವಿನ ಸಂಬಂಧ ಇದೆ ಅಂತಂದರೆ ವಸ್ತುವಿನಲ್ಲಿರ್ತಕ್ಕ ಕ್ರಿಯಾ ಸಂಬಂಧವೂ ಇದೆ. ಬೇಕಾಗಿಲ್ಲ ಅಂತ. ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದ್ರಿಂದ ಯಾವ ಯಾವ ವಸ್ತುಗಳಲ್ಲಿ ಯಾವ ಯಾವ ಧರ್ಮ ಇದೆ, ಯಾವ ಯಾವ ಕ್ರಿಯೆ ಇದೆ, ಅವುಗಳ ಸಂಬಂಧ ಇದೆ ಅಂತ ಹೇಳದಂತೆ ಆಯಿತು. ಈಗ ಬೆಳಕಿಗೆ
ತಿರುಗುವಂತಹ ಫ್ಯಾನಿನ ಸಂಬಂಧ ಇದೆಯೋ ಇಲ್ಲೋ? ಚಲಿಸುವಂತಹ ಫ್ಯಾನಿನ ಸಂಬಂಧ ಬೆಳಕಿಗಿದೆಯೋ ಇಲ್ವೋ? ಹಾಗಾದರೆ ಬೆಳಕು ಈ ಕೋಣೆಯಲ್ಲಿ ವ್ಯಾಪಿಸಿದೆ ಅಂತ ಹೇಳಿದಾಗ ಚಲಿಸುವ ಫ್ಯಾನಿನ ಸಂಬಂಧ ಇದೆ, ಚಲಿಸುವ ಫ್ಯಾನಿನ ಸಂಬಂಧವೂ ಇದೆ. ಅಂದರೆ ಫ್ಯಾನಿನ ಚಲನೆಯ ಸಂಬಂಧವೂ ಇದೆ. ಚಲಿಸುವ ಫ್ಯಾನಿನ ಚಲನೆ, ಅದರ ಸಂಬಂಧವು ಬೆಳಕಿಗಿದೆ ಅಂತ. ಹಾಗೆ ಭಗವಂತನೂ ಕೂಡ ಸರ್ವತ್ರ ವ್ಯಾಪ್ತನಾದ್ದರಿಂದ ಅವನಿಗೆ ವಸ್ತುವಿನ ಸಂಬಂಧವೂ ಇದೆ. ವಸ್ತುವಿನಲ್ಲಿರುವ ಯಾವ ಗುಣಕ್ರಿಯಾದಿಗಳಿದೆ, ಅಂದರೆ ಗುಣ ರೂಪಾದಿಗಳು, ಅದರಲ್ಲಿರ್ತಕ್ಕಂಥ ಚಲನೆ ಮೊದಲಾದಂಥ ಕ್ರಿಯೆ, ಇವುಗಳ ಸಂಬಂಧವು ಭಗವಂತನಿಗೆ ಇದ್ದೇ ಇದೆ, ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ. ಅಂದರೆ ವಸ್ತುತಃ ಅನಂತ ಅಂತಂದರೆ ಅವ್ರು ಹೇಳಿದ್ದು ಈ ವಸ್ತು ಆ ವಸ್ತುಗಳಲ್ಲಿರ್ತಕ್ಕಂಥ ಗುಣಕ್ರಿಯಾದಿಗಳ ಸಂಬಂಧ ಅಂತ ಹೇಳಿದರು. ಪ್ರತ್ಯೇಕವಾಗಿ ಹೇಳಬೇಕಾಗೇ ಇಲ್ಲ, ಪುನರುಕ್ತಿ ದೋಷ ಬರುತ್ತೆ, ವ್ಯರ್ಥ. ಅದಕ್ಕೆ ಹೇಳಿದ್ದು ಹೇಳಿದಂತೆ ಆಯಿತು, ವ್ಯರ್ಥಶ್ಚ, ವ್ಯರ್ಥವೂ ಆಗಿದೆ. ನ ಪೃಥಕ್ ವಾಚ್ಯ, ಅಂದರೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಯದಿ ಸ್ವನಿಷ್ಠ ತದ್ಧರ್ಮೈ ಸಂಬಂಧ ಶುಭವಸ್ತುಭಿಃ ತದಾ ಸ್ಯಾದ್ಧರ್ಮಧರ್ಮಿತ್ವಂ ತಚ್ಚಾನಂತ್ಯಂ ಗುಣೇನ ಹಿ ಅತಸ್ತನ್ನ ಪೃಥಕ್ ಪ್ರೋಚುಃ ತತ್ವಜ್ಞಾಸ್ತತ್ವವಾದಿನಃ ಒಂದು ವಸ್ತು ವಸ್ತುತಃ, ಒಂದು ಪಕ್ಷ ವಸ್ತುತಃ ಅನಂತ ಅಂದ್ರೇನರ್ಥ? ವಸ್ತುತಃ ಅನಂತ ಅಂದರೆ ತನ್ನಲ್ಲಿರುವಂತಹ ಏನು ಶುಭವಾದಂತಹ ಧರ್ಮಗಳಿದೆ, ಸದ್ಧರ್ಮಗಳಿದೆ, ಆ ತನ್ನಲ್ಲಿರುವಂತಹ ಸದ್ಧರ್ಮ ಎಂಬತಕ್ಕಂಥ ವಸ್ತು. ವಸ್ತುತಃ ಅನಂತ ಅಂತಂದರೆ ತನ್ನಲ್ಲಿರುವಂತಹ ಸದ್ಧರ್ಮ ಎಂಬತಕ್ಕಂಥ ವಸ್ತು. ಆ ವಸ್ತುಗಳಿಂದ ಸಂಬಂಧ ಅಂತಂದರೆ ಅದು ಅನಂತ, ವಸ್ತುತಃ ಅನಂತ. ವಸ್ತುತಃ ಅನಂತ ಅಂದರೆ ಏನರ್ಥ? ತನ್ನಲ್ಲಿರುವಂತಹ ಯಾವ ಧರ್ಮ ಎಂಬತಕ್ಕಂಥದ್ದಿದೆ ವಸ್ತುಗಳದು ತನ್ನಲ್ಲೇ ಇರುವಂಥದ್ದು, ತನ್ನಲ್ಲೇ ಇರುವಂತಹ ವಸ್ತು ಅದು ತನ್ನಲ್ಲಿರುವಂಥ ಧರ್ಮಗಳು, ಅದರಿಂದ ಅಂತ ಇಲ್ಲ ಅಂದರೆ ಏನರ್ಥ? ಅವಾಗ ಅದಕ್ಕೇನರ್ಥ ಸಿದ್ಧವಾಗುತ್ತೆ? ಸಂಬಂಧ ಯಾವುದು? ಭಗವಂತನಲ್ಲಿರುವಂತಹ ವಸ್ತು ಅಂದರೆ ಅವನ ಸ್ವರೂಪಭೂತವಾದ ಸದ್ಧರ್ಮಗಳು, ಸದ್ಧರ್ಮ ರೂಪವಾದ ವಸ್ತು, ಅವುಗಳಿಂದ ಸಂಬಂಧ ಪರಮಾತ್ಮನಿಗಿದೆ. ವಸ್ತುತಃ ಅನಂತ. ವಸ್ತು ಅಂತಂದರೆ ಭಗವಂತನಲ್ಲಿರುವಂತಹ ಸದ್ಧರ್ಮ ರೂಪವಾದ ವಸ್ತು, ಅವುಗಳಿಂದ ಭಗವಂತನಿಗೆ ಸಂಬಂಧ. ಅದ್ಯಾವ ಸಂಬಂಧ? ಭಗವಂತನಲ್ಲಿರುವ ಸದ್ಧರ್ಮಗಳಿಂದ ಭಗವಂತನಿಗೆ ಸಂಬಂಧ ಯಾವುದದು? ಧರ್ಮಧರ್ಮಿ ಭಾವ. ಅದನ್ನು ಹೇಳ್ತಾ ಇದ್ದಾರೆ ಧರ್ಮಧರ್ಮಿತ್ವಂ ಅಂತ. ಧರ್ಮಧರ್ಮಿ ಭಾವ ಎಂಬತಕ್ಕಂಥ ಸಂಬಂಧ ಅಂತ ಅರ್ಥ. ಅದು ಏನಾಗಿದೆ? ವಸ್ತುತಃ ಅನಂತ ಅಂತ ಹೇಳಿದಂತೆ ಆಯಿತು. ಭಗವಂತನ ಇರತಕ್ಕಂತಹ ಯಾವ ವಸ್ತು ಅಂತಂದರೆ ಅವನಲ್ಲಿರುವಂಥ ಸದ್ಧರ್ಮಗಳು, ಆ ಸದ್ಧರ್ಮಗಳಿಂದ ಪರಮಾತ್ಮನಿಗೆ ಸಂಬಂಧ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ವಸ್ತುತಃ ಸಂಬಂಧ ಆಯಿತು. ಆ ವಸ್ತುತಃ ಸಂಬಂಧ ಅನಂತ ಅಂದರೆ ಏನರ್ಥ? ಧರ್ಮಧರ್ಮಿ ಭಾವ ಎಂಬತಕ್ಕಂಥದ್ದು ಆ ಪರಮಾತ್ಮನಲ್ಲಿರುವಂತಹ ಧರ್ಮ ಎಂಬತಕ್ಕಂಥ ವಸ್ತುವಿನಿಂದ ಇದೆ, ಅದು ಅನಂತವಾಗಿದೆ ಅಂತಂದರೆ ಭಗವಂತನಲ್ಲಿ ಅನಂತ ಧರ್ಮಗಳಿದೆ ಅಂತ ಹೇಳಿದಂತೆ ಆಯಿತು, ಅನಂತ ಗುಣಗಳಿದೆ ಅಂತ ಹೇಳಿದಂತೆ ಆಯಿತು. ಧರ್ಮಧರ್ಮಿತ್ವಂ ತಚ್ಚ ಆನಂತ್ಯಂ ಗುಣೇನ ಹಿ ಅಂತ. ಅದು ಅನಂತತ್ವ, ಅದು ಗುಣಗಳಿಂದ ಅನಂತತ್ವ ಅಂತ ಹೇಳಿದಂತೆ ಆಯಿತು. ಭಗವಂತನಲ್ಲಿ ವಸ್ತುತಃ ಅನಂತತ್ವವನ್ನು ಹೇಳಬೇಕು. ವಸ್ತುತಃ ಅನಂತತ್ವ ಅಂದರೆ ವಸ್ತುಗಳಿಂದ ಸಂಬಂಧ ಅಂತ ಅರ್ಥ. ವಸ್ತುಗಳಿಂದ ಸಂಬಂಧ ಅಂತಂದರೆ ಹೇಗೆ ಪರಮಾತ್ಮನಿಂದ ಬೇರೆಯಾದ ವಸ್ತುಗಳು, ಹಿಂದೆ ಹೇಳಿದಾಗೆ ಘಟಪಟ ಅಥವಾ ಘಟಪಟಾದಿಗಳಲ್ಲಿರ್ತಕ್ಕಂತಹ ರೂಪ ಕ್ರಿಯಾದಿಗಳು, ಇವುಗಳನ್ನು ವಸ್ತು ಅಂತ ತೆಗೆದುಕೊಂಡ್ರೆ ಈ ವಸ್ತುಗಳಿಂದ ಸಂಬಂಧ ಭಗವಂತನಿಗೆ ಹೇಳಬೇಕು. ಈ ವಸ್ತುಗಳ ಸಂಬಂಧ ಅದನ್ನು ಹೇಳಿ ವ್ಯರ್ಥ, ಅದು ಹೇಳೋದು ಹೇಳಿ ಪ್ರಯೋಜನ ಇಲ್ಲ. ಯಾಕಿಲ್ಲ? ದೇಶತಃ ಅನಂತ ಅಂತ ಹೇಳಿದ್ರಿಂದಲೇ ಭಗವಂತನಲ್ಲಿ ಎಲ್ಲ ವಸ್ತುಗಳ
ಆ ವಸ್ತುಗಳಲ್ಲಿರುವಂತಹ ಗುಣಕ್ರಿಯಾದಿಗಳಿಂದ ಸಂಬಂಧ ಇದೆ ಅಂತ ಹೇಳಿದ ಮೇಲೆ ಪುನಃ ಭಗವಂತನಲ್ಲಿ ವಸ್ತುತಃ ಅನಂತತ್ವವನ್ನು ಯಾಕೆ ಹೇಳಬೇಕು? ಹಾಗಾದರೆ ವಸ್ತುತಃ ಅನಂತತ್ವ ಅಂತ ಹೇಳಿದ್ದಾರೆ ಅಂತಂದರೆ ಎಲ್ಲಿ ಪರ್ಯವಸಾನ ಆಗುತ್ತೆ? ಭಗವಂತನಲ್ಲಿರುವಂತಹ ಯಾವ ಸದ್ಧರ್ಮಗಳಿದೆಯಲ್ಲ ಅದೇ ವಸ್ತುಗಳು. ಭಗವಂತನಲ್ಲಿರುವಂತಹ ಯಾವ ಗುಣಗಳಿದೆಯಲ್ಲ ಅದೇ ವಸ್ತುಗಳು. ಆ ವಸ್ತುಗಳಿಂದ ಸಂಬಂಧ, ಹಾಗಾದರೆ ಅದು ಅನಂತ. ಭಗವಂತನಲ್ಲಿರುವಂತಹ ಗುಣಗಳು ವಸ್ತು, ಅವುಗಳಿಂದ ಸಂಬಂಧ, ಅದು ಅನಂತ ಅಂತ ಹೇಳಬೇಕು. ಭಗವಂತನಲ್ಲಿರುವಂತಹ ಧರ್ಮ ವಸ್ತು ಅಂದರೆ ಯಾವುದದು? ಗುಣಗಳೇ. ಭಗವಂತನಲ್ಲಿರುವಂತಹ ವಸ್ತು ಸದ್ಧರ್ಮ ಅಂದರೆ ಯಾವುದು? ಗುಣಗಳು. ಆ ಗುಣಗಳಿಂದ ಭಗವಂತನಿಗೆ ಅನಂತತ್ವವನ್ನು ಹೇಳದಂತೆ ಆಯಿತು. ಹಾಗಾದ್ರೆ ವಸ್ತುತಃ ಅನಂತ ಅನ್ನೋದು ಎಲ್ಲಿ ಪರ್ಯವಸನ ಆಯಿತು? ಗುಣತಃ ಅನಂತ ಅಂತ ಆಯಿತು. ವಸ್ತುತಃ ಅಂತರಹಿತನಾಗಿದ್ದಾನೆ. ವಸ್ತು ಅಂದರೆ ಯಾವುದನ್ನು ತೆಗೆದುಕೊಳ್ಬೇಕು? ಎರಡು. ವಸ್ತು ಅಂದರೆ ಎರಡು. ಒಂದು ಭಗವಂತನನ್ನು ಬಿಟ್ಟು ಹೊರಗಿರುವಂಥ ಪದಾರ್ಥಗಳು, ಇನ್ನೊಂದು ಭಗವಂತನಲ್ಲೇ ಇರುವಂಥ ಪದಾರ್ಥಗಳು. ಭಗವಂತನಿಂದ ಭಿನ್ನವಾದ ಪದಾರ್ಥಗಳ ಸಂಬಂಧ ಅಂತ ಹೇಳ್ತೀರಾ ಅಂತಂದರೆ ಅದನ್ನು ದೇಶದ ವ್ಯಾಪ್ತಿನ ಹೇಳಿದ್ರಿಂದ ಹೇಳದಂತೆ ಆಯಿತು. ಅದನ್ನು ಹೇಳೋದ್ರಿಂದ ಪುನಃ ಪುನರುಕ್ತಿ ದೋಷ ಬರುತ್ತಷ್ಟೇ ಹೊರತು ಪ್ರಯೋಜನ ಇಲ್ಲ. ಹಾಗಾದ್ರೆ ಏನು ಹೇಳಬೇಕು? ಭಗವಂತನಲ್ಲೇ ಇರುವಂತಹ ಯಾವ ಗುಣಗಳಿದೆ ಆ ಗುಣ ಎಂಬತಕ್ಕಂಥ ವಸ್ತುವಿನಿಂದ ಅಂತ ಇಲ್ಲ ಅಂತ ಹೇಳಬೇಕು. ವಸ್ತು ಅದೇ ದೇಶತಃ ಅನಂತ ಅಂದರೆ ಏನರ್ಥ? ದೇಶತಃ ಅನಂತ ಅಂದ್ರೇನು? ಎಲ್ಲ ದೇಶದಲ್ಲಿದ್ದಾನೆ. ಎಲ್ಲ ದೇಶದಲ್ಲಿದ್ದಾನೆ ಅಂತಂದಾಗ ಎಲ್ಲ ದೇಶದಲ್ಲಿರುವ ವಸ್ತುಗಳ ಸಂಬಂಧ ಇದೆಯೋ ಇಲ್ಲೋ? ಎಲ್ಲ ದೇಶದಲ್ಲಿದ್ದಾನೆ ಅಂತಾದರೆ ಅದೇ ನಾವು ಉದಾಹರಣೆ ಕೊಟ್ಟಿದ್ದು. ಈ ಪ್ರದೇಶದಲ್ಲಿ ಗಾಳಿ ಇದೆ ಅಂತ ಹೇಳಿದ್ರೆ ಈ ಗಾಳಿಗೆ ಇಲ್ಲಿರುವ ಎಲ್ಲ ಪದಾರ್ಥಗಳ ಸಂಬಂಧ ಇದೆಯೋ ಇಲ್ಲೋ? ಹಾಗೆ ಭಗವಂತ ಇದು ಬ್ರಹ್ಮಾಂಡ ಅಂತ ಇಟ್ಕೊಳ್ಳೋಣ. ಬ್ರಹ್ಮಾಂಡ ಒಳಗಡೆ ವ್ಯಾಪಿಸಿದ್ದಾನೆ ಅಂತಂದರೆ ಭಗವಂತ ಬ್ರಹ್ಮಾಂಡದ ಒಳಗಡೆ ವ್ಯಾಪಿಸಿದ್ದಾಗ ಬ್ರಹ್ಮಾಂಡದ ಒಳಗೆ ನಾವೆಲ್ಲ ಇದ್ದೇವೆ. ನಮ್ಮ ಸಂಬಂಧ ಇದೆಯೋ ಇಲ್ಲೋ? ನಮ್ಮಲ್ಲಿರುವಂತಹ ಏನು ಗುಣಧರ್ಮಗಳಿದೆ ಅವುಗಳ ಸಂಬಂಧ ಇದೆಯೋ ಇಲ್ಲೋ? ಇದ್ದೇ ಇದೆ. ಆದ್ದರಿಂದ ಪರಮಾತ್ಮನಿಗೆ ಗುಣತಃ ದೇಶತಃ ವ್ಯಾಪ್ತಿ ಅಂತ ಹೇಳಿದ್ರಿಂದ, ದೇಶತಃ ಭಗವಂತ ವ್ಯಾಪ್ತನಾದನ ಹೇಳಿದ್ರಿಂದ ವಸ್ತುತಃ ಭಗವಂತನಿಗೆ ಸಂಬಂಧ ಇದೆ ಅಂತ ಹೇಳಿದಂತೆ ಆಯಿತು. ಪುನಃ ನೀವು ವಸ್ತುತಃ ಅನಂತ ಅಂತ ಅನಂತ ಶಬ್ದಕ್ಕೆ ಅರ್ಥವನ್ನು ಹೇಳಿಬಿಟ್ರೆ ಮೂರು ವಿಧವಾದ ಅನಂತ. ಅದರಲ್ಲಿ ಕಾಲತಃ ಅನಂತ, ದೇಶತಃ ಅನಂತ, ಇನ್ನೊಂದು ವಸ್ತುತಃ ಅನಂತ. ದೇಶತಃ ಅನಂತ ಅಂತ ಹೇಳಿದ್ರಿಂದಲೇ ಎಲ್ಲ ವಸ್ತುಗಳ ಸಂಬಂಧವನ್ನು ಹೇಳಿದ್ರಿಂದ ಪುನಃ ವಸ್ತುತಃ ಅನಂತ ಅಂತ ಹೇಳ್ತೀರಾ ಅಂತಂದರೆ ಪುನರುಕ್ತಿ ದೋಷ ಬರುತ್ತೆ ಅಂತ. ಅದಕ್ಕೋಸ್ಕರ ಏನು ಮಾಡಬೇಕು? ವಸ್ತು ಅಂತಂದರೆ ಈ ಭಗವಂತನನ್ನು ಹೊರತುಪಡಿಸಿ ಭಗವಂತನಿಂದ ಭಿನ್ನವಾದ ವಸ್ತು ಅಂತ ಅರ್ಥ ಮಾಡಬಾರ್ದು. ಭಗವಂತನಲ್ಲೇ ಇರುವ ವಸ್ತುಗಳು ಅಂತ. ಭಗವಂತನಲ್ಲೇ ಇರುವ ವಸ್ತುಗಳು ಅಂತಂದರೆ ಅದ್ಯಾವುದು? ಗುಣಗಳು. ಹಾಗಾದರೆ ಆ ಗುಣಗಳಿಗೂ ಗುಣರೂಪವಾದ ವಸ್ತುಗಳಿಗೂ ಭಗವಂತನಿಗೆ ಏನು ಸಂಬಂಧ? ಧರ್ಮಧರ್ಮಿಭಾವ ಸಂಬಂಧ. ಹಾಗಾದರೆ ವಸ್ತುತಃ ಅನಂತ ಅಂದರೆ ಏನರ್ಥ? ಭಗವಂತನಲ್ಲಿರುವಂತಹ ಯಾವ ಗುಣ ಧರ್ಮಧರ್ಮಿಭಾವ ಸಂಬಂಧವನ್ನು ಹೊಂದಿರತಕ್ಕಂತಹ ವಸ್ತುಗಳಿದ್ದಾವೆ ಅವುಗಳ ಸಂಬಂಧ ಅನಂತವಾಗಿದೆ ಅಂತರ್ಥ. ಅದಕ್ಕೆ ಅಂತ ಇಲ್ಲ ಅಂತ. ಹಾಗಾದರೆ ಗುಣಗುಣಿಭಾವ ಸಂಬಂಧವನ್ನು ಹೊಂದಿರತಕ್ಕಂಥ ವಸ್ತು ಯಾವುದು? ಗುಣಗುಣಿಭಾವ ಅಥವಾ ಧರ್ಮಧರ್ಮಿಭಾವ ಸಂಬಂಧವನ್ನು ಹೊಂದಿರುವ ವಸ್ತು ಅಂದರೆ ಯಾವುದು? ಗುಣಗಳು. ಹಾಗಾದರೆ ಆ ಗುಣತಃ ಅನಂತ ಅಂತ ಹೇಳದಂತೆ ಆಯಿತು. ವಸ್ತುತಃ ಅನಂತ ಅಂದರೆ ಗುಣತಃ ಅನಂತ ಅಂತಲೇ ಹೇಳದಂತೆ ಆಯಿತು ಅಂತ. ವಸ್ತುತಃ ಅನಂತತ್ವವನ್ನು ಹೇಳಿದ್ರು ಗುಣತಃ ಅನಂತ್ಯದಲ್ಲೇ ಪರಿವಸನ ಆಗ್ತಾಯಿದೆ. ವಸ್ತುತಃ ಅಂದರೆ ಈ ಎಲ್ಲ ಪದಾರ್ಥಗಳಿಂದ ಅಂತ ಹೇಳಿದ್ರೆ ಬರುತ್ತೆ. ದೇಶತಃ ಅನಂತತ್ವವನ್ನು ಹೇಳಿದ್ರಿಂದ ಬರಲ್ಲ. ಅದೇ ಅದೇ ಎರಡು ಒಂದೇ. ವಸ್ತು ಅನ್ನೋದಕ್ಕೆ ಎರಡು ಅರ್ಥ. ಒಂದು ಭಗವಂತನಿಂದ ಬೇರೆಯಾದ ಘಟಪಟಾದಿ ವಸ್ತುಗಳು, ಘಟಪಟಾದಿಗಳಲ್ಲಿರತಕ್ಕಂತಹ ಗುಣಧರ್ಮಾದಿಗಳು, ಇದು ಒಂದನ್ನು ವಸ್ತು ಅಂತ ಕರೀತಾರೆ. ಇನ್ನೊಂದು ಭಗವಂತನಲ್ಲಿಯೇ ಇರುವಂತಹ ಜ್ಞಾನಾನಂದಾದಿ ಗುಣಗಳು, ಇದು ವಸ್ತು ಅಂತ ಕರೀತಾರೆ. ಇದರಲ್ಲಿ
ಅದೇ ಧರ್ಮಧರ್ಮಿಭಾವ ವಿಶೇಷ ಇರೋದರಿಂದ ಧರ್ಮಧರ್ಮಿಭಾವ ಸಂಬಂಧ ಇದೆ. ಭಗವಂತನಿಗೂ ಭಗವಂತನಲ್ಲಿರುವ ಧರ್ಮಗಳಿಗೂ ವಿಶೇಷ ಇದೆ. ಆದ್ದರಿಂದಾಗಿ ಭಗವಂತನಲ್ಲಿ ಗುಣ ಇದೆ ಅಂತ ವ್ಯವಹಾರ ಮಾಡ್ತೇವೆ. ಅದು ಯಾವುದು ಧರ್ಮ, ಯಾವುದು ಸಂಬಂಧ? ಭಗವಂತನಲ್ಲಿ ಗುಣ ಇದೆ ಅಂತ ವ್ಯವಹಾರ ಮಾಡಬೇಕಾದ್ರೆ ಆನಂದಂ ಬ್ರಹ್ಮಣೋ ವಿದ್ವಾನ್ ಶ್ರುತಿ ಹೇಳ್ತಾ ಇದೆ. ಬ್ರಹ್ಮಣ ಆನಂದಂ ವಿದ್ವಾನ್, ಭಗವಂತನಿಗೆ ಆನಂದವನ್ನು ತಿಳಿದವನು ಅಂತ. ಭಗವಂತನಲ್ಲಿ ಆನಂದ ಇದೆ ಅಂತ ತಿಳಿದವನು ಅಂತ. ಹಾಗಾದ್ರೆ ಆನಂದ ಇದೆ ಅಂತಂದರೆ ಭಗವಂತನಿಗೂ ಆನಂದಕ್ಕೆ ಏನು ಸಂಬಂಧ? ಧರ್ಮಧರ್ಮಿ ಭಾವ ಸಂಬಂಧ. ಅದನ್ನು ಕೂಡಿಸ್ಬೇಕು. ಈ ವಸ್ತುತಃ ಸಂಬಂಧ ಇದು ಭಗವಂತನಲ್ಲೇ ಇರುವಂತಹ ಯಾವ ಧರ್ಮಗಳಿದೆ ಅವುಗಳಿಗೂ ಭಗವಂತನಿಗೆ ಇರತಕ್ಕಂಥ ಸಂಬಂಧ. ಅದೇನಾಗಿದೆ? ಅದು ವಸ್ತುತಃ. ಅದೇನಾಗಿದೆ? ಅನಂತ. ಅಂದರೆ ಏನು ಹೇಳಿದಂತೆ ಆಯಿತು? ಭಗವಂತನಲ್ಲಿ ಅನಂತ ಗುಣ ಇದೆ ಅಂತ ಹೇಳಿದಂತೆ ಆಯಿತು. ಅತಃ ತತ್ ನ ಪೃಥಕ್ ಪ್ರೋಚುಹು ತತ್ವಜ್ಞಾಃ ತತ್ವವಾದಿನಃ. ಆದ್ದರಿಂದ ತತ್ವಜ್ಞಾನಿಗಳಾಗಿರ್ತಕ್ಕಂಥ ತತ್ವವಾದಿಗಳು ವಸ್ತುತಃ ಅನಂತತ್ವವನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ ಅಂತ. ಗುಣತಃ ಅನಂತತ್ವವನ್ನು ಹೇಳಿದ್ರಿಂದ ಅದು ವಸ್ತುತಃ ಅನಂತತ್ವದಲ್ಲೇ ಪರಿವರ್ತನೆ ಆಗುತ್ತೆ. ಇನ್ನೊಂದು ರೀತಿಯಾದ ವಸ್ತುತಃ ಅನಂತತ್ವ ಭಗವಂತನಿಂದ ಬೇರೆಯಾದ ವಸ್ತುಗಳಿಂದ ಸಂಬಂಧ, ಅದು ದೇಶತಃ ಅನಂತತ್ವದಿಂದ ಹೇಳಿದಂತೆ ಆಯಿತು. ಇನ್ನು ಭಗವಂತನಲ್ಲೇ ಇರುವಂಥ ಧರ್ಮಧರ್ಮಿ ಭಾವರೂಪವಾಗಿರ್ತಕ್ಕಂತಹ ಸಂಬಂಧವನ್ನು ಇಟ್ಟುಕೊಂಡು ನೀವು ಅನಂತತ್ವವನ್ನು ಹೇಳ್ತೀರಾ ಅಂದರೆ ಅದು ಎಲ್ಲಿ ಪರ್ಯವಸಾನ ಆಗುತ್ತೆ? ಗುಣತಃ ಅನಂತತ್ವದಲ್ಲೇ ಪರ್ಯವಸಾನ ಆಗುತ್ತಾ ಇದೆ. ಆದ್ದರಿಂದಾಗಿ ವಸ್ತುತಃ ಅನಂತತ್ವವನ್ನು ಗುಣತಃ ಅನಂತತ್ವದಲ್ಲೇ ಪರ್ಯವಸಾನ ಆಗೋದರಿಂದ ವಸ್ತುತಃ ಅನಂತತ್ವವನ್ನು ಹೇಳಿಲ್ಲ, ಗುಣತಃ ಅನಂತತ್ವವನ್ನು ಶಬ್ದತಃ ಹೇಳಿದ್ದಾರೆ. ಮಯ್ಯನಂತ ಗುಣೋನಂತೆ ಗುಣೇನಂತೆ ಗುಣತೋನಂತ ವಿಗ್ರಹೇ ಅಂತ. ಪರಮಾತ್ಮ ಅನಂತ ಗುಣ, ಅನಂತ ವಸ್ತು ಅಂತ ಹೇಳಿಲ್ಲ. ಯಾಕೆ ಹೇಳಿಲ್ಲ? ವಸ್ತುತಃ ಅನಂತತ್ವವು ಗುಣತಃ ಅನಂತತ್ವದಲ್ಲೇ ಪರ್ಯವಸಾನ ಆಗುತ್ತೆ. ಯದಿ ಒಂದು ವೇಳೆ ಶುಭವಸ್ತುಭಿ ಶುಭವಸ್ತುಗಳಿಂದ ಅಂದರೆ ಶುಭವಸ್ತುಗಳಾದ ಸ್ವನಿಷ್ಠ ಸದ್ಧರ್ಮೈ ತನ್ನಲ್ಲಿರುವಂತಹ ಸದ್ಧರ್ಮಗಳಿಂದ ಸಂಬಂಧ ಎಂಬುದಾಗಿ ಅರ್ಥವಾದರೆ ತದಾ ಆಗ ಧರ್ಮಧರ್ಮಿ ಭಾವವೇ ಸ್ಯಾತ್ ಆಗುತ್ತದೆ. ಆ ಸಂಬಂಧ ಧರ್ಮಧರ್ಮಿ ಭಾವ ಆಗುತ್ತದೆ. ತಚ್ಚ ಆನಂತ್ಯಂ, ಅಂತಹ ಶುಭವಸ್ತುಗಳಿಂದ ಆನಂತ್ಯವು ಗುಣೇನಹಿ ಗುಣಗಳಿಂದಲೇ ಆಗುತ್ತದೆ. ಅತಃ ಆದ್ದರಿಂದ ತತ್ವಜ್ಞಾನಿಗಳಾದ ತತ್ವವಾದಿನಃ ತತ್ವವನ್ನು ಹೇಳತಕ್ಕಂಥವರು ತತ್ ಆ ವಸ್ತುತಃ ಅನಂತತ್ವವನ್ನು ಪ್ರತ್ಯೇಕವಾಗಿ ನ ಪ್ರೋಚುಹು ಹೇಳಲಿಲ್ಲ. ಯದಿ ಒಂದು ವೇಳೆ ಶುಭವಸ್ತುಭಿ ಶುಭವಸ್ತುಗಳಾದ ಸ್ವನಿಷ್ಠ ಸದ್ಧರ್ಮೈ ತನ್ನಲ್ಲೇ ಇರುವಂತಹ ಸದ್ಧರ್ಮಗಳಿಂದ ಸಂಬಂಧ, ವಸ್ತುತಃ ಸಂಬಂಧ ಅಂದರೆ ಏನರ್ಥ? ತನ್ನಲ್ಲೇ ಇರುವ ಸದ್ಧರ್ಮಗಳಿಂದ ಸಂಬಂಧ ಅಂತಂದರೆ ಆ ಸಂಬಂಧ ಅಂತಾದರೆ ತದಾ ಆಗ ಯಾವ ಸಂಬಂಧ ಇಟ್ಕೊಳ್ಬೇಕು? ಅವಾಗ ಧರ್ಮಧರ್ಮಿ ಭಾವ ಎಂಬತಕ್ಕಂಥ ಸಂಬಂಧವು ಸ್ಯಾತ್ ಆಗುತ್ತದೆ. ತಚ್ಚ ಆನಂತ್ಯಂ, ಅಂತಹ ಶುಭವಸ್ತುಗಳಿಂದ ಅನಂತತ್ವವು ಗುಣೇನಹಿ ಗುಣದಿಂದಲೇ ಆಗುತ್ತದೆ. ಅತಃ ಆದ್ದರಿಂದ ತತ್ವಜ್ಞಾನಿಗಳಾದಂತಹ ತತ್ವವಾದಿನಃ ತತ್ವವನ್ನು ಹೇಳ್ತಕ್ಕಂಥವರು ತತ್ ಆ ವಸ್ತುತಃ ಅನಂತತ್ವವನ್ನು ಪ್ರತ್ಯೇಕವಾಗಿ ನ ಪ್ರೋಚುಹು ಹೇಳಲಿಲ್ಲ. ಅಥ ಯದಿ ವಸ್ತುಶಬ್ದೇನ ಸಾರ್ವಜ್ಞಾದಿ ಭಗವದ್ಗುಣಾಃ ಏವ ಉಚ್ಯಂತೆ ತದಾಪಿ ಉತ್ತರಮಾಹ ಅಂತ. ಹಾಗಾದರೆ ವಸ್ತು ಶಬ್ದಕ್ಕೆ ನೀವು ಭಗವಂತನಿಂದ ಭಿನ್ನವಾದ ಘಟಪಟಾದಿಗಳಲ್ಲಿರುವಂತಹ ಗುಣಕ್ರಿಯಾದಿಗಳು ಅದನ್ನು ವಸ್ತು ಅಂತ ಹೇಳ್ತೀರಾ ಅಂತಾದರೆ ಆವಾಗ ದೇಶತಃ ವ್ಯಾಪ್ತಿಯಿಂದ ಭಗವಂತನಿಗೆ ಅದನ್ನು ಹೇಳಿದಂತೆ ಆಯಿತು. ಅವುಗಳ ಸಂಬಂಧ ಅಂದರೆ ಎರಡು, ಒಂದು ಸಂಯೋಗ ಅಥವಾ ಅಲ್ಲಿ ಹಿಂದೆ ಇತರರು ಹೇಳ್ತಕ್ಕಂಥ ಸಂಯುಕ್ತ ಸಮವಾಯ ಅಥವಾ ನಮ್ಮ ಸಿದ್ಧಾಂತ ಪ್ರಕಾರ ಸಂಯೋಗವೇ ಅಂತ ಆಗ್ತಕ್ಕಂಥದ್ದು. ಆದ್ದರಿಂದ ಆ ವಸ್ತು ಸಂಬಂಧ ಅಲ್ಲ. ಮತ್ಯಾವುದು? ವಸ್ತು ಶಬ್ದೇನ ಸಾರ್ವಜ್ಞಾದಿ ಭಗವದ್ಗುಣ, ಭಗವಂತನಲ್ಲೇ ಇರುವ ಸರ್ವಜ್ಞತ್ವ
ಆನಂದತ್ವ, ದಯಾವತ್ವ ಈ ರೀತಿಯಾಗಿರ್ತಕ್ಕಂತಹ ಗುಣಗಳನ್ನು ನೀವು ಹೇಳ್ತೀರಾ ಅಂತಂದರೆ ತದಾಪಿ ಉತ್ತರಮ ಹಾಗೂ ಉತ್ತರ ಹೇಳ್ತಾ ಇದ್ದಾರೆ ಯದೀತಿ ಅಂತ. ಶುಭವಸ್ತುಭಿ ಸ್ವನಿಷ್ಠ ಸದ್ಧರ್ಮೈ ಸಂಬಂಧ ಇತಿ ಯೋಜನ. ಶುಭವಸ್ತುಗಳಾದ ತನ್ನಲ್ಲೇ ಇರುವಂತಹ ಸದ್ಧರ್ಮಗಳು, ಆನಂದತ್ವ, ಸರ್ವಜ್ಞತ್ವ, ದಯಾವತ್ವ ಮೊದಲಾದಂತಹ ಗುಣಗಳಿಂದ ಸಂಬಂಧ. ತದಾ ಯಾವುದು ಆ ಸಂಬಂಧ? ಧರ್ಮಧರ್ಮಿತ್ವಂ ಅಂದರೆ ಧರ್ಮಧರ್ಮಿ ಭಾವ ಏವ ಸಂಬಂಧ ಸ್ಯಾತ್. ಆಗ ಪರಮಾತ್ಮನಿಗೂ ಅವನಲ್ಲಿರುವ ಸದ್ಧರ್ಮಗಳಿಗೂ ಸಂಬಂಧ ಅಂತಂದರೆ ಧರ್ಮಧರ್ಮಿ ಭಾವ ಸಂಬಂಧ. ಭಗವನ್ನಿಷ್ಠ ಸಾರ್ವಜ್ಞಾದಿ ಶುಭಗುಣರೂಪ ವಸ್ತುಭಿ ಭಗವತಶ್ಚ ಧರ್ಮಧರ್ಮಿ ಭಾವ ಏವ ಸಂಬಂಧ ವಕ್ತುಮುಚಿತಃ ನ ಸಂಯೋಗಾದಿ. ಭಗವಂತನಲ್ಲಿರುವ ಸರ್ವಜ್ಞಾದಿ ಗುಣ ಎಂಬತಕ್ಕಂತಹ ಶುಭಗುಣ ಎಂಬತಕ್ಕಂಥ ವಸ್ತುಗಳು, ಭಗವಂತನಲ್ಲಿರುವ ಸಾರ್ವಜ್ಞಾದಿ ಶುಭಗುಣ ಎಂಬತಕ್ಕಂಥದ್ದೇ ವಸ್ತು. ಆ ವಸ್ತುವಿಗೂ ಮತ್ತು ಭಗವಂತನಿಗೂ ಸಂಬಂಧ ಯಾವುದದು? ಧರ್ಮಧರ್ಮಿ ಭಾವ ಅಂತಲೇ ಹೇಳಬೇಕು. ಮತ್ಯಾವುದು ಹೇಳಲಿಕ್ಕೆ ಬರಲ್ಲ? ಸಂಯೋಗಾದಿಗಳನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ. ನಚ ಸಚ ಘಟಾದಿ ವಸ್ತು ಸಂಬಂಧವತ್ ನ ಗತಾರ್ಥ ನಾಪಿ ವ್ಯರ್ಥ. ಆದ್ದರಿಂದ ಯಾವ ಈ ಭಗವಂತನಲ್ಲೇ ಇರುವಂತಹ ಸಾರ್ವಜ್ಞಾದಿ ವಸ್ತುಗಳಿದೆ, ಸಾರ್ವಜ್ಞಾದಿ ಗುಣರೂಪವಾದ ವಸ್ತುಗಳಿದೆ, ಆ ವಸ್ತುಗಳಿಗೂ ಮತ್ತು ಭಗವಂತನಿಗೂ ಇರತಕ್ಕಂಥ ಸಂಬಂಧ ಇದೆಯಲ್ಲ, ಅದು ಹಿಂದೆ ಹೇಳಿದ್ರಲ್ಲ ಘಟಪಟಾದಿ ವಸ್ತು ಸಂಬಂಧ, ಆ ಸಂಬಂಧದಂತೆ ಅಲ್ಲ ಅದು. ಘಟಪಟಾದಿ ವಸ್ತುಗಳಿಗೆ ಭಗವಂತನಿಗೆ ಯಾವ ಸಂಬಂಧ? ಸಂಯೋಗ ಸಂಬಂಧ. ಆದ್ದರಿಂದ ಭಗವಂತನಿಗೂ ಘಟಪಟಾದಿ ವಸ್ತುಗಳಿಗೆ ಇರತಕ್ಕಂಥ ಸಂಬಂಧಂತೆ ಅಲ್ಲ. ಅಷ್ಟೇ ಅಲ್ಲದೇನೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದ ಮಾತ್ರಕ್ಕೆ ಭಗವಂತನಲ್ಲೇ ಇರುವಂತಹ ಯಾವ ಸದ್ಧರ್ಮ ರೂಪವಾದಂಥ ವಸ್ತುಗಳಿದೆ ಅವುಗಳಿಂದ ಸಂಬಂಧವನ್ನು ಹೇಳದಂತೆ ಆಗಲಿಲ್ಲ. ಎಲ್ಲ ಕಡೆಯಲ್ಲಿ ಭಗವಂತನ ವ್ಯಾಪ್ತಿಯನ್ನು ಹೇಳದಂತೆ ಆಯಿತು. ಭಗವಂತನಲ್ಲೇ ಇರುವಂತಹ ಯಾವ ಸದ್ಧರ್ಮ ರೂಪ ವಸ್ತು ಇದೆ ಅದರಿಂದ ಸಂಬಂಧ ಹೇಳದಂತೆ ಆಯಿತಾ? ಇಲ್ಲ. ಅದರಿಂದ ಘಟಾದಿ ವಸ್ತುಗಳಲ್ಲಿ ಯಾವ ಸಂಬಂಧ ಇದೆಯೋ ಆ ಸಂಬಂಧದಂತೆಯೋ ಅಲ್ಲ. ಮತ್ತು ದೇಶದ ವ್ಯಾಪ್ತಿಯನ್ನು ಹೇಳಿದ್ರಿಂದ ಭಗವಂತನಲ್ಲೇ ಇರುವಂತಹ ಸದ್ಧರ್ಮ ರೂಪವಾದ ಗುಣಗಳಿಗೂ ಪರಮಾತ್ಮನಿಗೂ ಸಂಬಂಧ ಅಂತಕ್ಕಂಥದ್ದನ್ನು ಹೇಳದಂತೆ ಆಗಲಿಲ್ಲ. ಅದರಿಂದ ಘಟಾದಿ ವಸ್ತು ಸಂಬಂಧವತ್ ನ ಗತಾರ್ಥ. ಘಟಾದಿ ವಸ್ತುಗಳ ಸಂಬಂಧ ದೇಶದ ವ್ಯಾಪ್ತಿಯನ್ನು ಹೇಳಿದ್ರಿಂದ ಹೇಗೆ ಹೇಳದಂತೆ ಆಯಿತೋ ಆ ರೀತಿಯಲ್ಲಿ ನ ಗತಾರ್ಥ ನಾಪಿ ವ್ಯರ್ಥ, ವ್ಯರ್ಥವೂ ಅಲ್ಲ. ಭಗವಂತನಲ್ಲಿ ಭಗವಂತನ ಗುಣಗಳಿಂದ ಯಾವ ಸಂಬಂಧ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ಹೇಳಿದರೆ ಅದು ವ್ಯರ್ಥವೂ ಅಲ್ಲ. ಅಲ್ಲಿ ಗತಾರ್ಥ ಆಗ್ತಿತ್ತು, ವ್ಯರ್ಥವೂ ಆಗ್ತಾಯಿತ್ತು. ಇಲ್ಲಿ ಗತಾರ್ಥವೂ ಅಲ್ಲ, ವ್ಯರ್ಥವೂ ಅಲ್ಲ. ಯಾಕೆ? ದೇಶಕಾಲ ಸಂಯೋಗವತ್ ಸಂಬಂಧ ಮಾತ್ರ ಲಾಭೇಪಿ ಭಗವತಾ ಸಹ ಧರ್ಮಧರ್ಮಿ ಭಾವಾಕ್ಯ ಸಂಬಂಧಸ್ಯ ಪ್ರಾಗ್ ಅನುಕ್ತತ್ವೇನ ಗತಾರ್ಥತ್ವಾಭಾವಾತ್ ಅಂತ. ದೇಶಕಾಲಗಳಲ್ಲಿ ಸಂಬಂಧ ಇದೆ ಭಗವಂತನಿಗೆ. ದೇಶಕಾಲಗಳ ಸಂಬಂಧ ಯಾವುದದು? ಸಂಯೋಗ. ಇಂದ ದೇಶಕಾಲ ಸಂಯೋಗವತ್ ಸಂಬಂಧ ಮಾತ್ರ ಲಾಭೇಪಿ. ಭಗವಂತನಿಗೆ ಸಂಬಂಧ ಇದೆ ಅಂತ ಹೇಳಿದಾಗ ಯಾವ ರೀತಿಯಾದ ಸಂಬಂಧ ಇದೆ? ದೇಶಕಾಲಗಳಿಂದ ಯಾವ ರೀತಿಯಲ್ಲಿ ಭಗವಂತನಿಗೆ ಸಂಬಂಧ ಇದೆಯೋ ಹಾಗೆ ಭಗವಂತನಲ್ಲಿರುವಂತಹ ಎಲ್ಲ ವಸ್ತುಗಳಿಂದ ಸಂಬಂಧ ಇದೆ ಅಂತಂದರೆ ಎಂಥ ಸಂಬಂಧ ಇದೆ? ಸಂಯೋಗ, ದೇಶಕಾಲಗಳ ಸಂಯೋಗದಂತೆ ಸಂಬಂಧ ಇದೆ ಅಂತ ಆಗ್ತಾ ಇತ್ತು. ಆದರೆ ಧರ್ಮಧರ್ಮಿ ಭಾವರೂಪವಾದ ಸಂಬಂಧ ಅದು ಹಿಂದೆ ಹೇಳಿದಾರಾ? ಇಲ್ಲ. ಪ್ರಾಗ್ ಅನುಕ್ತತ್ವೇನ ಹಿಂದೆ ಹೇಳದೇ ಇರೋದರಿಂದ ಈ ದೇಶತಃ ವ್ಯಾಪ್ತಿ ಎಂಬತಕ್ಕಂಥದ್ದನ್ನು ಹೇಳಿದ್ರಿಂದ ಭಗವಂತನಲ್ಲಿರುವಂತಹ ಗುಣಗಳಿಗೂ ಭಗವಂತನಿಗೂ ಸಂಬಂಧವನ್ನು ಹೇಳದಂತೆ ಆಗಲಿ, ಧರ್ಮಧರ್ಮಿ ಭಾವ ಸಂಬಂಧವನ್ನು ಹೇಳದಂತೆ ಆಗಲಿಲ್ಲ, ಗತಾರ್ಥ ಅಲ್ಲ. ಆಮೇಲೆ ಶೋಭನ ಗುಣ ಸಂಬಂಧ ರೂಪತೆಯ ಭಗವತಃ ಮಹಿಮಾಪಾದಕತ್ವೇನ ಸಾರ್ಥಕತ್ವಾಚ್ಚ, ವ್ಯರ್ಥವೂ ಅಲ್ಲ. ಯಾಕೆ? ಭಗವಂತನಲ್ಲಿ ಶೋಭನ ಸದ್ಗುಣಗಳು ಇದೆ. ಸದ್ಗುಣಗಳ ಸಂಬಂಧ, ಧರ್ಮಧರ್ಮಿ ಭಾವರೂಪವಾದ ಸಂಬಂಧ ಭಗವಂತನಲ್ಲಿದೆ ಅಂಥೇಳಿದ್ರಿಂದ ಭಗವಂತ ಮಹಾಮಹಿಮೋಪೇತ ಅಂತ ಭಗವಂತನ ಮಹಿಮೆಯನ್ನು ಹೇಳಿದಂತೆ ಆಯಿತು. ಭಗವಂತನಲ್ಲಿ
ಸದ್ಧರ್ಮಗಳು ಇದೆ. ಭಗವಂತನಿಗೂ ಸದ್ಧರ್ಮಗಳಿಗೂ ಹಿಂದೆ ಹೇಳಿದ ಸಂಬಂಧ ಅಲ್ಲ, ಗತಾರ್ಥ ಅಲ್ಲ. ಹಾಗಾದರೆ ಧರ್ಮಧರ್ಮಿಭಾವ ಸಂಬಂಧ. ಧರ್ಮಧರ್ಮಿಭಾವ ಸಂಬಂಧ ಭಗವಂತನಲ್ಲಿರುವ ಸದ್ಗುಣಗಳಿಂದ ಭಗವಂತನಿಗಿದೆ ಅಂತ ಹೇಳಿದ್ರಿಂದ ಭಗವಂತ ಅನೇಕ ಸದ್ಧರ್ಮವುಳ್ಳವನು. ಆದ್ದರಿಂದ ಮಹಾಮಹಿಮೋಪೇತ ಅಂತ ಭಗವಂತನ ಮಹಿಮೆಯನ್ನು ಹೇಳಿದಂತೆ ಆಗುತ್ತೆ. ಹಿಂದೆ ಗತಾರ್ಥವೂ ಅಲ್ಲ, ವ್ಯರ್ಥವೂ ಅಲ್ಲ. ಹೊಸದಾದ ಸಂಬಂಧವನ್ನು ಹೇಳ್ತಾ ಇದ್ದಾರೆ, ಆದ್ದರಿಂದ ಗತಾರ್ಥ ಅಲ್ಲ. ಭಗವಂತನ ವಿಶೇಷ ಮಹಿಮೆಯನ್ನು ಹೇಳಿದಂತೆ ಆಯಿತು, ಆದ್ದರಿಂದ ವ್ಯರ್ಥವಲ್ಲ. ಶೋಭನ ಗುಣಸಂಬಂಧ ರೂಪತೆಯ ಭಗವತಃ ಮಹಿಮಾ ಆಪಾದಕತ್ವೇನ. ಶೋಭನ ಗುಣ ಸಂಬಂಧ ರೂಪವಾದದ್ದು ಧರ್ಮಧರ್ಮಿ ಭಾವ ಅಂದ ಭಗವಂತನಲ್ಲಿ ಮಹಾಮಹಿಮೆ ಇದೆ ಅಂತ ಹೇಳಿದಂತೆ ಆಯಿತು. ಅದರಿಂದ ಸಾರ್ಥಕತ್ವಾಚ ತಚ್ಚ ಗುಣೈಸ್ಸಹ ಧರ್ಮಧರ್ಮಿತ್ವ ನಾಮ ಗುಣೇನ ಆನಂತ್ಯಂ ಗುಣಾನಂತ್ಯಮೇವ ಹಿ ಅಂತ. ಹಾಗಾದರೆ ಗುಣಗಳಿಂದ ಭಗವಂತನಲ್ಲಿ ಧರ್ಮಧರ್ಮಿ ಭಾವ ಸಂಬಂಧ ಇದೆ, ಗುಣಗಳಿಂದ ಧರ್ಮಧರ್ಮಿತ್ವ ಎಂಬತಕ್ಕಂಥದ್ದು ಇದೆ, ಧರ್ಮಧರ್ಮಿ ಭಾವ ಸಂಬಂಧ ಇದೆ. ಅಂದರೆ ಏನರ್ಥ? ಗುಣತಃ ಆನಂತ್ಯ. ಗುಣತಃ ಅನಂತ್ಯ ಅಂದ್ರೇನು? ಗುಣಾನಂತ್ಯ. ಭಗವಂತನಲ್ಲಿ ಅನಂತ ಗುಣಗಳಿದೆ ಅಂತ ಹೇಳಿದಂತೆ ಆಯಿತು. ಅತಃ ಈದೃಶ ವಸ್ತುತಃ ಅನಂತತ್ವಸ್ಯ ಗುಣಾನಂತ್ಯ ರೂಪತ್ವಾತ್ ತತ್ ವಸ್ತುತಃ ಅನಂತತ್ವಂ. ಅದರಿಂದ ಅಲ್ಲಿ ಪುನಃ ಅತಃ ಅಂತಿದೆ. ಅತಃ ಅಂದರೆ ಏನರ್ಥ? ಇಂತಹ ವಸ್ತುತಃ ಅನಂತತ್ವ ಇದು ಗುಣತಃ ಅನಂತತ್ವ ರೂಪವೇ ಆಗಿದೆ. ಇಂತಹ ವಸ್ತುತಃ ಅನಂತತ್ವ ಅದು ಗುಣತಃ ಅನಂತತ್ವ ರೂಪವೇ ಆಗಿದೆ. ಆದ್ದರಿಂದ ತತ್ ವಸ್ತುತಃ ಅನಂತತ್ವಂ, ವಸ್ತುತಃ ಅನಂತತ್ವವನ್ನು ಪ್ರತ್ಯೇಕವಾಗಿ ಹೇಳಿಲ್ಲ ಅಂತ. ಇದಂಚ ದೇಶಕಾಲ ವ್ಯಾಪ್ತತ್ವಾಭ್ಯಾಂ ನ ಗತಾರ್ಥಂ ಅಂತ. ಈ ಭಗವಂತನಲ್ಲೇ ಇರುವಂತಹ ಯಾವ ಸದ್ಧರ್ಮ ರೂಪವಾದ ವಸ್ತು, ಆ ವಸ್ತುವಿನ ಧರ್ಮಧರ್ಮಿ ಭಾವ ಸಂಬಂಧ ರೂಪವಾಗಿರ್ತಕ್ಕಂತಹ ಈ ಗುಣಾನಂತತ್ವವನ್ನು ಹೇಳಿದ್ದಾರೆ. ಇದು ದೇಶತಃ ವ್ಯಾಪ್ತಿ ಮತ್ತು ಕಾಲತ ವ್ಯಾಪ್ತಿ ಇದರಿಂದ ಹೇಳಿದ್ರಿಂದ ಈ ಧರ್ಮಗಳಿಂದ ಸಂಬಂಧವನ್ನು ಹೇಳಿದಂತೆ ಆಗಲಿಲ್ಲ. ದೇಶತಃ ವ್ಯಾಪ್ತಿ ಕಾಲತಃ ವ್ಯಾಪ್ತಿಯನ್ನು ಹೇಳಿದ್ರಿಂದ ಭಗವಂತನಲ್ಲಿರುವಂತಹ ಧರ್ಮಗಳಿಗೆ ಭಗವಂತನಿಂದ ಧರ್ಮ ಭಾವ ಎಂಬತಕ್ಕಂಥ ಸಂಬಂಧ ಎಂಬತಕ್ಕಂಥದ್ದು ಹೇಳಿದಂತೆ ಆಗಲಿಲ್ಲ. ದೇಶಕಾಲ ವ್ಯಾಪ್ತತ್ವಾಭ್ಯಾಂ ನ ಗತಾರ್ಥಂ ತಾದೃಶ ದೇಶಕಾಲಯೋ ಏವ ಅಭಾವಾತ್ ಅಂತ. ಭಗವಂತನಲ್ಲಿ ಧರ್ಮಧರ್ಮಿ ಭಾವವನ್ನು ಹೊಂದಿರುವಂಥ ದೇಶಕಾಲ ಇಲ್ಲ. ಧರ್ಮಧರ್ಮಿ ಭಾವವನ್ನು ಹೊಂದಿರತಕ್ಕಂತಹ ದೇಶಕಾಲಗಳು ಇಲ್ಲವೇ ಇಲ್ಲ. ಮತ್ತೆಂಥ ದೇಶಕಾಲಗಳಿರೋದು? ಸಂಯೋಗ ಹೊಂದಿರುವಂಥ ಸಂಯೋಗ ಸಂಬಂಧ ಇರುವಂತಹ ದೇಶಕಾಲಗಳಿದ್ದಾವೆ ವಿನಃ ಧರ್ಮಧರ್ಮಿ ಭಾವವನ್ನು ಹೊಂದಿರತಕ್ಕಂತಹ ಧರ್ಮಧರ್ಮಿ ಭಾವ ಸಂಬಂಧವನ್ನು ಹೊಂದಿರತಕ್ಕಂತಹ ದೇಶಕಾಲಗಳಿಲ್ಲ. ದೇಶಕಾಲ ಇದೆ. ಎಂಥ ದೇಶಕಾಲ ಇದೆ? ಭಗವಂತನಿಂದ ಸಂಯೋಗ ಸಂಬಂಧವನ್ನು ಹೊಂದಿರುವಂಥ ದೇಶಕಾಲ ಸಂಬಂಧ ಇದೆ. ಭಗವಂತನಿಂದ ಧರ್ಮಧರ್ಮಿ ಭಾವ ಸಂಬಂಧವನ್ನು ಹೊಂದಿರತಕ್ಕಂತಹ ದೇಶಕಾಲಗಳು ಇಲ್ಲವೇ ಇಲ್ಲ. ಏವಂ ದೇಶತಃ ಅನಂತಸ್ಯ ವಿಭೋರಪಿ ಕ್ಷಣಸ್ಯ ಅನಿತ್ಯತೆಯ ಕಾಲತಃ ಅನಂತತ್ವಾಭಾವಾತ್ ನಿತ್ಯತೆಯ ಕಾಲತಃ ಅನಂತಸ್ಯಾಪಿ ಪರಮಾಣೋ ದೇಶತಃ ಅನಂತತ್ವಾಭಾವಾಚ್ಚ ನ ಮಿತಃ ಗತಾರ್ಥತ ಅಂತ. ಹಾಗೆಯೇ ಎರಡು ಹೇಳಿದ್ದಾರೆ, ದೇಶತಃ ಅನಂತತ್ವ, ಕಾಲತಃ ಅನಂತತ್ವ. ಇದನ್ನು ಎರಡು ಯಾಕೆ ಹೇಳಿದ್ರು? ಅದಕ್ಕೆ ಹೇಳ್ತಾರೆ, ಒಂದರಲ್ಲಿ ದೇಶತಃ ಅನಂತತ್ವ ಇದ್ದರೆ ಕಾಲತಃ ಅನಂತತ್ವ ಇಲ್ಲ, ಇನ್ನೊಂದರಲ್ಲಿ ಕಾಲತಃ ಅನಂತತ್ವ ಇದ್ದರೆ ದೇಶತಃ ಅನಂತತ್ವ ಇಲ್ಲ. ಭಗವಂತನಲ್ಲಿ ದೇಶತಃ ಅನಂತತ್ವ ಇದ್ದರೆ ಆವಾಗ ಕಾಲತಃ ಅನಂತತ್ವ ಹೇಳಿಲ್ಲ ಅಂತಾದರೆ ದೇಶತಃ ಅನಂತತ್ವ ಇದೆ, ಕಾಲತಃ ಅನಂತತ್ವ ಇಲ್ಲ ಅಂತ ಅರ್ಥ ಆಗ್ತಿತ್ತು. ಅಥವಾ ಕಾಲತಃ ಅನಂತತ್ವವನ್ನು ಮಾತ್ರ ಹೇಳಿಬಿಟ್ಟಿದ್ರೆ ಕಾಲತಃ ಅನಂತತ್ವ ಇದೆ ಭಗವಂತನಲ್ಲಿ, ದೇಶತಃ ಅನಂತತ್ವ ಇಲ್ಲ ಅಂತ ಅರ್ಥ ಆಗ್ತಿತ್ತು. ಎಲ್ಲಿ ಕಂಡಿದೆ ಅದನ್ನು ಹೇಳ್ತಾ ಇದ್ದಾರೆ. ದೇಶತಃ ಅನಂತಸ್ಯ ವಿಭೋರಪಿ ಕ್ಷಣಸ್ಯ ಅನಿತ್ಯತೆಯ ಕಾಲತಃ ಅನಂತತ್ವ ಅಭಾವಾತ್. ಯಾವ ಕ್ಷಣ ಇದೆಯಲ್ಲ, ಈ ಒಂದು ಕ್ಷಣ ಎಲ್ಲಿದೆ? ಇದು ಈ ಕ್ಷಣ ಎಲ್ಲಿದೆ? ಎಲ್ಲ ಕಡೆಯಲ್ಲಿದೆ ಈ ಕ್ಷಣ. ಅದು ನಮ್ಮ ದೇಶದಲ್ಲಿ ಮಾತ್ರ ಇದೆ, ನಮಗೆ ಮಾತ್ರ ಇದೆ ಈ ಕ್ಷಣ. ಪ್ರತಿಯೊಬ್ಬರಿಗೂ ಕೂಡ ಈ ಕ್ಷಣ ಎಂಬತಕ್ಕಂಥದ್ದು ಎಲ್ಲ ದೇಶದಲ್ಲೂ ಇದೆ, ವ್ಯಾಪ್ತವಾಗಿದೆ. ಆದರೆ ಅದಕ್ಕೆ ವ್ಯಾಪ್ತಿ ಇದೆ, ಈ ಕ್ಷಣಕ್ಕೆ ನಿತ್ಯತ್ವ ಇಲ್ಲ. ಯಾಕೆ? ಈ ಕ್ಷಣದಲ್ಲಿ ಮಾತ್ರ ಇರೋದು. ಆದ್ದರಿಂದ ಈ ಕ್ಷಣ ಎಂಬತಕ್ಕಂಥದ್ದು ಅನಂತ, ದೇಶತಃ ಅನಂತ ಈ ಕ್ಷಣ, ಆದರೆ ಅದು ಅನಿತ್ಯ.
ಆದ್ದರಿಂದ ಕಾಲತಃ ಅನಂತತ್ವ ಬರಲಿಲ್ಲ. ಈ ಕ್ಷಣಕ್ಕೆ ದೇಶತಃ ಅನಂತತ್ವ ಇದೆ, ಈ ಕ್ಷಣಕ್ಕೆ ಕಾಲತಃ ಅನಂತತ್ವ ಬರಲಿಲ್ಲ. ಒಂದು ವೇಳೆ ನೀವೀಗ ದೇಶತಃ ಅನಂತ ಅಂತ ಅಷ್ಟೇ ಪರಮಾತ್ಮನಿಗೆ ಹೇಳಿದರೆ ಪರಮಾತ್ಮ ಏನಾಗ್ತಿದ್ದ? ಹಾಗಾದರೆ ಈ ಕ್ಷಣದಂತೆ ಅವನು ದೇಶತಃ ಅನಂತನಾಗಿದ್ದಾನೆ, ಆದರೆ ಕಾಲತಃ ಅನಂತತ್ವ ಇಲ್ಲ ಅಂತ ಆಗ್ತಿತ್ತು. ಅದಕ್ಕೆ ಕಾಲತಃ ಅನಂತತ್ವ ಹೇಳಿದ್ದು. ಹಂಗಾರೆ ಕಾಲತಃ ಅನಂತತ್ವ ಮಾತ್ರ ಹೇಳ್ರಿ ಅಂತಂದರೆ ಪರಮಾಣು ಇದೆಯಲ್ಲ ಅದು ಕಾಲತಃ ಅನಂತ. ಪರಮಾಣು ಕಾಲತಃ ಅನಂತ, ಪರಮಾಣು ನಿತ್ಯ ಅನಾದಿ, ಕಾಲತಃ ನಿತ್ಯ. ಆದರೆ ಅದಕ್ಕೆ ಸರ್ವದೇಶ ಸಂಬಂಧ ಇಲ್ಲ. ಅದಕ್ಕೆ ಹೇಳ್ತಾರೆ ನಿತ್ಯತೆಯ ಕಾಲತಃ ಅನಂತಸ್ಯಾಪಿ ಪರಮಾಣೋ, ನಿತ್ಯವಾದ್ದರಿಂದ ಕಾಲತಃ ಅನಂತವಾಗಿರ್ತಕ್ಕಂಥದ್ದು ಪರಮಾಣು. ಅದಕ್ಕೆ ದೇಶತಃ ಅನಂತತ್ವಾಭಾವಾತ್, ದೇಶತಃ ಅನಂತತ್ವ ಇಲ್ಲ. ಹಾಗಾದರೆ ಕಾಲತಃ ಅನಂತತ್ವ ಅಂತ ಹೇಳಿಬಿಟ್ರೆ ಪರಮಾತ್ಮನೂ ಕೂಡ ಪರಮಾಣುವಿನಂತೆ ಕಾಲತಃ ಅನಂತ, ದೇಶತಃ ವ್ಯಾಪ್ತನಲ್ಲ ಅಂತ ಆಗ್ತಿತ್ತು. ಹಾಗಾದ್ರೆ ಏನು ಹೇಳಬೇಕು? ಪರಮಾತ್ಮನಲ್ಲಿ ಕ್ಷಣದಂತೆ ಕೇವಲ ದೇಶತಃ ವ್ಯಾಪ್ತಿ ಇದೆ, ಕಾಲತಃ ವ್ಯಾಪ್ತಿ ಇಲ್ಲ ಅಂತಲೂ ಆಗಬಾರ್ದು. ಪರಮಾಣುವಿನಂತೆ ಕಾಲತಃ ವ್ಯಾಪ್ತಿ ಇದೆ, ದೇಶತಃ ವ್ಯಾಪ್ತಿ ಇಲ್ಲ ಅಂತಲೂ ಆಗಬಾರ್ದು. ದೇಶತಃ ವ್ಯಾಪ್ತಿಯೂ ಇದೆ, ಕಾಲತಃ ವ್ಯಾಪ್ತಿಯೂ ಇದೆ. ಅದಕ್ಕೋಸ್ಕರ ಅವು ಪರಸ್ಪರ ನ ಗತಾರ್ಥತ. ಕಾಲತಃ ಅನಂತತ್ವವನ್ನು ಹೇಳಿದ್ರಿಂದ ದೇಶತಃ ಅನಂತತ್ವ ಹೇಳಿದಂತೆ ಆಗಲ್ಲ, ದೇಶತಃ ಅನಂತತ್ವವನ್ನು ಹೇಳಿದ್ರಿಂದ ಕಾಲತಃ ಅನಂತತ್ವ ಹೇಳಿದಂತೆ ಆಗೋದಿಲ್ಲ. ಯಾಕೆ? ಒಂದೊಂದು ವಸ್ತುಗಳಲ್ಲಿ ಒಂದೊಂದು ರೀತಿಯಾದ ಅನಂತತ್ವ ಇದ್ದರೂ ಇನ್ನೊಂದು ರೀತಿಯಾದ ಅನಂತತ್ವ ಇಲ್ಲ. ಕ್ಷಣ ಕಾಲತಃ ಅನಂತ ಅಲ್ಲ, ಈ ಕ್ಷಣದಲ್ಲಿ ಹೊಟ್ಟೋಯ್ತು. ಹಾಂ ಏನು? ಕಾಲತಃ ಅನಂತ, ಕಾಲತಃ ಅನಂತ ಪರಮಾಣು. ನಂಗೆ ಪ್ರಶ್ನೆ ಅರ್ಥ ಆಗ್ತಿಲ್ಲ. ಕ್ಷಣ ಹಾಂ ಯಾಕೆ? ಏನಾಯಿತು? ಅದರಿಂದ ಏನಾಯಿತು? ಕ್ಷಣ ನಾಶ ಆದರೆ ಯಾಕಾಗಲ್ಲ? ಯಾವ ಕಾಲದಲ್ಲಿ ಆ ಕ್ಷಣ ಇತ್ತೋ, ಕ್ಷಣ ಇರುವ ಕಾಲದಲ್ಲಿ ಆ ಕ್ಷಣಕ್ಕೆ ಭಗವಂತನ ಸಂಬಂಧ ಇದೆ. ಆಗಲಿ, ಏನಾಯಿತು? ಕ್ಷಣ ನಾಶ ಆಯಿತು, ದೇವ್ರ ನಾಶ ಆಗಿಲ್ಲಲ್ಲ. ಭಗವಂತನಿಗೆ ಆ ಕ್ಷಣಿಕವಾದ ಕ್ಷಣದ ಸಂಬಂಧ ನಿತ್ಯ ಅಂತ ಯಾರೂ ಹೇಳಿಲ್ಲ. ಕ್ಷಣಿಕವಾದ ಕ್ಷಣದ ಸಂಬಂಧ, ನಶಿಸಿ ಹೋಗುವ ಘಟದ ಸಂಬಂಧ ದೇವರಿಗೆ ಏನು ನಿತ್ಯ ಅಂತ ಹೇಳಿಲ್ಲ. ನಮ್ಮ ಸಂಬಂಧ, ನಮ್ಮ ದೇಹದ ಸಂಬಂಧ ದೇವರಿಗಿದೆ. ಇದು ನಿತ್ಯವಾ? ನಮ್ಮ ದೇಹದ ಸಂಬಂಧ ನಮ್ಮಲ್ಲಿರುವ ದೇವರಿಗಿದೆ. ಇದು ನಿತ್ಯವಾ? ಅಲ್ಲ. ಹಾಗೆ ಕ್ಷಣದ ಸಂಬಂಧ ದೇವರಿಗಿದೆ. ಆದರೆ ನಮ್ಮ ದೇಹದ ಸಂಬಂಧ 100 ವರ್ಷ, ಆ ಕ್ಷಣದ ಸಂಬಂಧ 1 ಕ್ಷಣ ಅಷ್ಟೇ. ಏನು ವ್ಯತ್ಯಾಸ? ಇದು ಅನಿತ್ಯ, ಅದು ಅನಿತ್ಯ. ಅನಿತ್ಯದಲ್ಲಿ ಏನು ವ್ಯತ್ಯಾಸ ಇಲ್ಲ, ಎರಡೂ ಅನಿತ್ಯವೇ. ಆದ್ದರಿಂದ ಕ್ಷಣದ ಸಂಬಂಧ ಭಗವಂತನಿದೆ. ಹಾಂ ಹೌದು, ಅದೇ ಅದಕ್ಕೆ ಹೇಳಲಿಕ್ಕೆ ಬರಲ್ಲ, ಕ್ಷಣಕ್ಕೆ ಹೇಳಲಿಕ್ಕೆ ಬರ, ದೇವ್ರಿಗೆ ಹೇಳಲಿಕ್ಕೆ ಬರಲ್ಲ. ಕ್ಷಣಕ್ಕೆ ಹೇಳಲಿಕ್ಕೆ ಬರಲ್ಲ ಕಾಲತಃ ಅನಂತ ಅಂತ. ಕ್ಷಣವು ದೇಶತಃ ಅನಂತ, ಕ್ಷಣವು ಕಾಲತಃ ಅನಂತ ಅಲ್ಲ ಅಂತ. ಹಾಗೆ ಪರಮಾಣು ಕಾಲತಃ ಅನಂತ ಆದರೂ ದೇಶತಃ ಅನಂತ ಅಲ್ಲ. ಅದಕ್ಕೋಸ್ಕರ ಎರಡನ್ನೂ ಹೇಳಬೇಕಾಗಿತ್ತು. ದೇವರು ದೇಶತಃ ಅನಂತನೂ ಹೌದು, ಕಾಲತಃ ಅನಂತನೂ ಹೌದು ಅಂತ ಹೇಳಬೇಕಾಯ್ತು. ಅದರಿಂದ ಗತಾರ್ಥತ್ವ ಇಲ್ಲ. ಒಂದು ಹೇಳಿದ್ರಿಂದ ಇನ್ನೊಂದು ಹೇಳದಂತೆ ಆಗಲಿಲ್ಲ. ಯಾವ ರೀತಿಯಲ್ಲಿ ವಸ್ತುತಃ ಸಂಬಂಧ ಅಂತ ಹೇಳಿದ್ರಿಂದ ಘಟಪಟಾದಿ ವಸ್ತುಗಳ ಸಂಬಂಧ ಅದು ವಸ್ತುತಃ ಅನಂತತ್ವ ಅಂತ ಹೇಳ್ತೀರಾ ಅಂತಾದರೆ, ಅದು ದೇಶತಃ ಅನಂತತ್ವವನ್ನು ಹೇಳಿದ್ರಿಂದಲೇ ಗತಾರ್ಥ ಆಯಿತು. ಹಾಗೆ ದೇಶತಃ ಅನಂತ, ಕಾಲತಃ ಅನಂತ ಒಂದನ್ನು ಹೇಳಿದ್ರಿಂದ ಇನ್ನೊಂದು ಗತಾರ್ಥ ಆಗಲಿಲ್ಲ. ವಸ್ತುತಃ ಅನಂತತ್ವ, ದೇಶತಃ ಅನಂತತ್ವವನ್ನು ಹೇಳಿದ್ರಿಂದ ಗತಾರ್ಥ ಆಯಿತು ಅಂತ ಹೇಳಿದರು. ಹಾಗೆಯೇ ವಸ್ತುತಃ ಅನಂತತ್ವ ಯಾವ ರೀತಿಯಲ್ಲಿ ದೇಶತಃ ಅನಂತತ್ವದಲ್ಲಿ ಗತಾರ್ಥ ಆಯಿತೋ, ಹಾಗೆ ಕಾಲತಃ ಅನಂತ, ದೇಶತಃ ಅನಂತತ್ವ ಇವುಗಳು ಪರಸ್ಪರ ಏನಾದರೂ ಗತಾರ್ಥ ಆಗುತ್ತಾ? ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎರಡು ಹೇಳಿದ್ದು ಸರಿ. ಅತಃ ಸುಷ್ಟು ಉಕ್ತಂ ದೇಶತಃ ಕಾಲತಃ ಗುಣತಶ್ಚ ಅಂತಶೂನ್ಯತ್ವಂ ಅನಂತತ್ವಮಿತಿ. ಆದ್ದರಿಂದ ಏನು ಹೇಳಿದ್ದಾರೆ ತತ್ವವಾದಿಗಳು?
ದೇಶತಃ ಅಂತರಹಿತ, ಕಾಲತಃ ಅಂತರಹಿತ, ಸಕಲ ದೇಶ ಸಂಬಂಧ ಪರಮಾತ್ಮನಿಗಿದೆ, ಸಕಲ ಕಾಲ ಸಂಬಂಧ ಪರಮಾತ್ಮನಿಗಿದೆ. ಆಮೇಲೆ ಅನಂತ ಅಂತಂದರೆ ಗುಣತಃ ಅನಂತತ್ವ, ವಸ್ತುತಃ ಅನಂತತ್ವ ಅಲ್ಲ. ಯಾಕೆ? ವಸ್ತುತಃ ಅನಂತತ್ವ ದೇಶತಃ ಅನಂತತ್ವದಲ್ಲೇ ಪರ್ಯವಸಾನ ಆಗೋಯ್ತು. ಆದ್ದರಿಂದ ಮೂರನೇ ಅನಂತತ್ವ ಯಾವುದು ಹೇಳಬೇಕು? ಗುಣತಃ ಅನಂತತ್ವವನ್ನು ಹೇಳಬೇಕು. ಅದನ್ನು ತತ್ವವಾದಿಗಳು ಅದೇ ರೀತಿಯಲ್ಲಿ ಹೇಳಿದ್ದಾರೆ. ಇಷ್ಟು ಆಲೋಚನೆ ಮಾಡಿ ತತ್ವವಾದಿಗಳು ಮೂರು ವಿಧವಾಗಿರ್ತಕ್ಕಂಥ ಅನಂತತ್ವವನ್ನು ಹೇಳಿದ್ದಾರೆ. ವಸ್ತು ನೀವು ಹೇಳುವ ರೀತಿಯಲ್ಲಿ ವಸ್ತುತಃ ಅನಂತತ್ವ ವಸ್ತು ಅಭೇದವೂ ಅಲ್ಲ, ಅಥವಾ ದೇಶತಃ ಯಾವ ರೀತಿಯಲ್ಲಿ ಸಕಲ ದೇಶ ವೃತ್ತಿತ್ವ, ಕಾಲತಃ ಸಕಲ ಕಾಲ ವೃತ್ತಿತ್ವ, ವಸ್ತುತಃ ಸಕಲ ವಸ್ತು ವೃತ್ತಿತ್ವ ಅದು ಹೇಳಬೇಕಾಗಿಲ್ಲ. ಯಾವಾಗ ಸಕಲ ದೇಶ ವೃತ್ತಿತ್ವವನ್ನು ಹೇಳಿದ್ರು ಆವಾಗಲೇ ಸಕಲ ವಸ್ತು ವೃತ್ತಿತ್ವವನ್ನು ಹೇಳಿದಂತೆ ಆಯಿತು. ಅದರಿಂದ ಅದು ಗತಾರ್ಥ ಆಯಿತು, ವ್ಯರ್ಥ ಆಗ್ತಿತ್ತು. ಅದಕ್ಕೋಸ್ಕರ ಏನು ಹೇಳಬೇಕು? ಸಕಲ ದೇಶ ವೃತ್ತಿತ್ವ ಅಂತಂದರೆ ಅದಕ್ಕೆ ಅದು ಹೇಳಿರೋದ್ರಿಂದ ವಸ್ತುತಃ ಅನಂತತ್ವ ಅಂತಂದರೆ ಗುಣತಃ ಅನಂತತ್ವ ಅಂತಲೇ ಹೇಳಬೇಕಾಗುತ್ತೆ. ಧನೈಃ ಪೂರ್ಣಸ್ತದೈವ ಸ್ಯಾತ್ ಧನಂಚ ಬಹುಲಂ ಯದಿ ತದ್ಗುಣೈಃ ಪೂರ್ಣತಾ ವಾಚಾಂ ಗುಣಾನಾಂ ಪೂರ್ಣತಾಪ್ಯಭೂತ್. ಇವನು ಧನಪೂರ್ಣ ಅಂತ ಹೇಳ್ತಾರೆ. ಧನಪೂರ್ಣ ಅಂತ ಯಾವಾಗ ಕರೆಯೋದು? ಯಾವಾಗ ಅವನಲ್ಲಿ ಅಪಾರವಾದ ಧನ ಇದೆಯೋ ಆವಾಗ ಅವನನ್ನು ಏನು ಕರೀತಾರೆ? ಅವನನ್ನು ಧನಪೂರ್ಣ ಅಂತ ಕರೀತಾರೆ. ಯಾರನ್ನು ಧನಪೂರ್ಣ ಅಂತ ಕರೀತಾರೆ? ಧನ ಇದ್ದವನನ್ನು ಧನಪೂರ್ಣ ಅಂತ ಕರೆಯಲ್ಲ. ಯಾರಲ್ಲಿ ಅಪಾರವಾದ ಧನ ಇದೆಯೋ ಅವನನ್ನೇ ಧನಪೂರ್ಣ ಅಂತ ಕರೀತಾರೆ. ಹಾಗೆ ಭಗವಂತನನ್ನು ಕೂಡ ಗುಣಪೂರ್ಣ ಅಂತ ಕರಿಬೇಕಾದ್ರೆ ಏನಾಗಬೇಕು? ಅಪಾರವಾದ ಗುಣಗಳಿದೆ ಅಂತ ಹೇಳಬೇಕು. ಆವಾಗಲೇ ಪರಮಾತ್ಮನಲ್ಲಿ ಗುಣಪೂರ್ಣತ್ವವನ್ನು ಹೇಳಲಿಕ್ಕೆ ಬರುತ್ತೆ. ಧನೈಃ ಪೂರ್ಣಃ ತದೈವ ಸ್ಯಾತ್ ಧನಂಚ ಬಹುಲಂ ಯದಿ ಯದಿ ಧನಂ ಬಹುಲಂ ತದಾ ಅವಾಗೇನಾಗುತ್ತೆ? ಧನೈಃ ಪೂರ್ಣಃ ಅಂತ ಹೇಳ್ತಾರೆ. ಹಾಗೆ ಭಗವಂತನೂ ಕೂಡ ಗುಣಪೂರ್ಣ ಅಂದರೆ ಏನರ್ಥ? ಬಹುಲ ಗುಣ, ಅನಂತ ಗುಣವುಳ್ಳವನಾಗಿದ್ದಾನೆ ಅಂತ ಆಗಬೇಕು. ಅದರಿಂದ ಭಗವಂತ ಅನಂತ ಗುಣವುಳ್ಳವನಾದರೆ ಅವನಿಗೆ ಗುಣಪೂರ್ಣತ್ವ ಎಂಬತಕ್ಕಂಥದ್ದು ಬರುತ್ತೆ. ಇಲ್ಲ, ಬಹುಲ ಅಂದ್ರೇನು? ಬಹಳ. ಬಹಳ ಅಂದರೆ ಎಷ್ಟು? ಬಹಳ ಅಂದರೆ ಎಷ್ಟು? ಗಣನೆ ಮಾಡಲಿಕ್ಕೆ ಆಗದೇ ಇರೋದು ಅಷ್ಟು ಬಹಳ. ಹಾಂ, ಸಂಪೂರ್ಣ ಅಂದರೆ ಅದೇ ಬಹಳ ಅಂದರೂ ಅನಂತ ಅಂದರೂ ಒಂದೇ ಅರ್ಥ. ಬಹಳ ಅನ್ನೋದಕ್ಕೆ ಎಷ್ಟು? ಜಾಸ್ತಿ ಅಂತ. ಎಷ್ಟು ಜಾಸ್ತಿ? ಲೆಕ್ಕ ಮಾಡಲಿಕ್ಕೆ ಆಗದೇ ಇರೋಷ್ಟು ಅಷ್ಟು. ಹಾಗಾದರೆ ಏನಾಯಿತು? ಅನಂತ ಅಂತಲೇ ಆಯಿತು. ಹಾಂ. ಯದಿ ಒಂದು ವೇಳೆ ಧನವು ಬಹುಲಂ ಅಪಾರವಾಗಿದ್ದರೆ ಮಾತ್ರ ತದೈವ ಆಗ ಧನೈಹಿ ಧನಗಳಿಂದ ಪೂರ್ಣತಃ ಪೂರ್ಣತಾ ಪೂರ್ಣತ್ವವು ಭವೇತ್ ಸ್ಯಾತ್ ಆಗುತ್ತದೆ. ತತ್ ಆದ್ದರಿಂದ ಗುಣೈಹಿ ಪೂರ್ಣತಾ ವಾಚ ಗುಣಗಳಿಂದ ಪೂರ್ಣನಾಗಿದ್ದಾನೆ ಎಂಬತಕ್ಕಂತಹ ಮಾತಿನಿಂದ ಗುಣಾನಾಂ ಪೂರ್ಣತಾ ಗುಣತಃ ಪೂರ್ಣತ್ವವು ಗುಣಗಳ ಪೂರ್ಣತ್ವವು ಅಭೂತ್ ಸಿದ್ಧವಾಗುತ್ತದೆ. ಯದಿ ಒಂದು ವೇಳೆ ಧನವು ಬಹುಲಂ ಅಪಾರವಾಗಿದ್ದರೆ ಮಾತ್ರ ತದೈವ ಆಗಲೇ ಧನೈಹಿ ಧನದಿಂದ ಪೂರ್ಣನು ಎಂಬುದಾಗಿ ಸ್ಯಾತ್ ಆಗುತ್ತದೆ. ತತ್ ಆದ್ದರಿಂದ ಗುಣೈಹಿ ಪೂರ್ಣತಾ ವಾಚ ಗುಣಗಳಿಂದ ಪೂರ್ಣ ಎಂಬುದಾಗಿ ಹೇಳಿರುವುದರಿಂದ ಗುಣಾನಾಂ ಪೂರ್ಣತಾಪಿ ಗುಣಗಳು ಪೂರ್ಣವಾಗಿದ್ದಾವೆ ಎಂಬುದಾಗಿ ಅಭೂತ್ ಸಿದ್ಧವಾಗುತ್ತದೆ. ಏನು? ಯಾವಾಗ ನೀವು ಧನಪೂರ್ಣತ್ವ ಹೇಳ್ತೀರೋ ಆವಾಗ ಧನವೇ ಬೇರೆ ಅಲ್ಲ, ಧನಂಚ ಅಂದರೆ ಧನವೇ ಅಂತ ಅರ್ಥ. ಹಾಂ, ಅದು ಏವ. ಹಾಂ, ಅವಾಗ ಗುಣಗಳಿಂದ ಗುಣಪೂರ್ಣತಾ ಇದೆ ಅಂತಂದರೆ ಅವನಲ್ಲಿ ಗುಣತಃ ಪೂರ್ಣತ್ವ ಇದೆ ಅಂತಂದರೆ ಗುಣಗಳು ಪೂರ್ಣವಾಗಿದೆ ಅಂತ ಅರ್ಥ. ಪರ್ಯವಸಾನ ಆಗೋದು. ಹಾಂ, ಅದರಲ್ಲಿಯೇ ಪರ್ಯವಸಾನ ಆಗುತ್ತೆ.
ಸ್ಯಾತ್ ಆಗುತ್ತದೆ, ಅಭೂತ್ ಅಂತ. ಅಲ್ಲ, ಧನೈ ಪೂರ್ಣ ತದೈವಾಭೂತ್ ಅಂತಿದೆಯಾ? ಅಲ್ಲಿ ಕೊನೆ ಸರಿ, ಗುಣಾನಾಂ ಪೂರ್ಣತಾಪಿ ಅಭೂತ್. ಮೊದಲು ಸ್ಯಾತ್ ಅಂತಿದೆ, ಮೊದಲಿದೆ ಧನೈ ಪೂರ್ಣ ತದೈವ ಸ್ಯಾತ್, ಅಲ್ಲಿ ಸ್ಯಾತ್, ಕೊನೆಯಲ್ಲಿ ಅಭೂತ್. ಅದೇ ಇದೆ, ಆಗುತ್ತೆ, ಅಭೂತ್ ಆಗುತ್ತದೆ, ಎರಡೂ ಅಷ್ಟೇ. ಇದ್ದರೆ ಆಗುತ್ತದೆ ಅಂತ ಅರ್ಥ. ಇಲ್ಲಿ ಅಭೂತ್ ಅಂದರೆ ಆಯಿತು, ಸ್ಯಾತ್ ಆಗಿದ್ದರೆ. ಅಭೂತ್ ಭೂತಕಾಲ, ಸ್ಯಾತ್ ಅನ್ನೋದು ವಿಧಿಲಿಂಗ, ಹೀಗಾಗಿದ್ದರೆ ಅಂತ ಅರ್ಥ. ಇದಾನೀಂ ಗುಣಾನಾಂ ಪ್ರತ್ಯೇಕಂ ಆನಂತ್ಯಂ ಯುಕ್ತಿತಃ ಸಾಧಯತಿ. ಈಗ ಗುಣತಃ ಆನಂತ್ಯ, ಪ್ರತ್ಯೇಕವಾಗಿ ಆನಂತ್ಯ ಇದೆ ಅನ್ನೋದನ್ನು ಯುಕ್ತಿಯಿಂದ ಸಾಧನೆ ಮಾಡ್ತಾ ಇದ್ದಾರೆ ಅಂತ. ಧನಂಚ ಯದಿ ಬಹುಲಂ ಸ್ಯಾತ್, ಹಣ ಒಂದು ವೇಳೆ ತುಂಬ ಇದೆ ಅಂತಾದರೆ ಆವಾಗ ತದೈವ ಆಗಲೇ ಧನೈ ಪೂರ್ಣ ಸ್ಯಾತ್, ಅವನನ್ನು ಧನಪೂರ್ಣ ಅಂತ ಕರೀತಾರೆ. ಯಾರಲ್ಲಿ ಧನವು ಅಪಾರವಾಗಿದೆಯೋ ಅವನನ್ನು ಧನಪೂರ್ಣ ಅಂತ ಕರೀತಾರೆ. ಇತಿ ಯತ್ ತತ್ ತಸ್ಮಾತ್ ದೇಶಕಾಲ ವ್ಯಾಪ್ತ ಭಗವನ್ಮೂರ್ತೆ ಏಕಾಂಶೇಪಿ ಏಕೈಕಗುಣಸ್ಯ ಅಭಾವೆ ತತ್ರೈವ ಗುಣ ಆನಂತ್ಯ ಅಭಾವ ಪ್ರಸಂಗಾತ್ ವ್ಯಾಪಕರೂಪ ರಸಾದಿಗುಣಾನಾಂ ವ್ಯಾಪ್ಯವೃತ್ತಿತ್ವಾವಶ್ಯಂ ಭಾವಾಚ್ಚ ಪ್ರತ್ಯೇಕಂ ಗುಣಾನಂತ್ಯಮಪಿ ಕಥಂ ನ ಯುಕ್ತಿ ಸಾಧಯೇತ್ ಅಂತ. ಭಗವಂತ ದೇಶ ಕಾಲದಲ್ಲಿ ವ್ಯಾಪ್ತವಾದ ಸ್ವರೂಪವುಳ್ಳವನು. ಭಗವಂತ ದೇಶ ಕಾಲದಲ್ಲಿ ವ್ಯಾಪ್ತವಾದಂತಹ ಸ್ವರೂಪವುಳ್ಳವನು. ಹಾಗಾದರೆ ಭಗವಂತನ ಒಂದೊಂದು ಅಂಶದಲ್ಲಿಯೂ ಕೂಡ ಒಂದೊಂದು ಗುಣ ಇಲ್ಲ ಅಂತ ಆಗಿಬಿಟ್ರೆ, ಒಂದೊಂದು ಅಂಶದಲ್ಲಿ ಒಂದೊಂದು ಗುಣ ಇಲ್ಲ ಅಂತ ಆಗಿಬಿಟ್ರೆ ಆವಾಗ ಭಗವಂತನಲ್ಲಿ ಗುಣಾನಂತ್ಯ ಬರ್ತಿರಲಿಲ್ಲ. ಒಂದೊಂದು ಅಂಶದಲ್ಲಿ ಒಂದೊಂದು ಗುಣ ಇಲ್ಲ. ಭಗವಂತನ ರೂಪ ಇದೆಯಲ್ಲ, ಭಗವಂತನ ರೂಪ ಎಲ್ಲಿದೆ? ಎಲ್ಲ ದೇಶ ಎಲ್ಲ ಕಾಲದಲ್ಲಿದೆ. ಎಲ್ಲ ದೇಶ ಎಲ್ಲ ಕಾಲ ಅಂತ ಹೇಳಿದ್ರೆಗೆ ಈ ದೇಶದಲ್ಲಿರುವಂತಹ ಭಗವಂತನ ರೂಪ, ಈ ಒಂದು ರೂಪದಲ್ಲಿ ಒಂದು ಗುಣ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಈ ಏಕದೇಶದಲ್ಲಿರುವಂತಹ ಭಗವಂತನ ರೂಪಕ್ಕೆ, ಸ್ವರೂಪಕ್ಕೆ, ಮೂರ್ತಿಗೆ ಒಂದು ಗುಣ ಇಲ್ಲ ಅಂತಾದರೆ ಅವಾಗ ಗುಣತಃ ಅನಂತ್ಯ ಬರ್ತಿತ್ತಾ? ಇಲ್ಲ. ಹಾಗೆ ಇಲ್ಲಿರ್ತಕ್ಕಂತಹ ಭಗವಂತನ ಇನ್ನೊಂದು ರೂಪ, ಭಗವಂತನ ರೂಪ ದೇಶತಃ ವ್ಯಾಪ್ತ, ಎಲ್ಲ ರೂಪಗಳು ವ್ಯಾಪ್ತ. ಎಲ್ಲ ರೂಪಗಳಲ್ಲಿ ಒಂದು ರೂಪದಲ್ಲಿ ಒಂದು ಅಂಶ ಇಲ್ಲ ಅಂತಾದರೆ ಆವಾಗ ಗುಣತಃ ಅನಂತ್ಯ ಬರ್ತಿತ್ತಾ? ಇಲ್ಲ. ಹಾಗೆ ಒಂದು ಕಾಲದಲ್ಲಿ ಆ ಗುಣ ಇಲ್ಲ ಅಂತಾದರೆ ಆವಾಗಲೂ ಕೂಡ ಗುಣತಃ ಅನಂತ್ಯ ಬರ್ತಿತ್ತಾ? ಇಲ್ಲ. ಹಾಗಾದರೆ ಭಗವಂತನಲ್ಲಿ ಗುಣತಃ ಅನಂತ್ಯ ಬರಬೇಕು ಅಂತಂದರೆ ಯಾವ ಯಾವ ಕಾಲದಲ್ಲಿ ಯಾವ ಯಾವ ದೇಶದಲ್ಲಿ ಭಗವಂತನ ರೂಪಗಳು ವ್ಯಾಪ್ತವಾಗಿದ್ದಾವೋ ಆ ಎಲ್ಲ ದೇಶ ಕಾಲದಲ್ಲಿ ವ್ಯಾಪ್ತವಾದ ರೂಪಗಳಲ್ಲಿ ಯಾವ ಗುಣವೂ ಇಲ್ಲ ಅಂತ ಆಗೋದಿಲ್ಲ. ಎಲ್ಲ ಗುಣಗಳು ಇದೆ ಅಂತ ಹೇಳಲೇಬೇಕು. ಆದ್ದರಿಂದ ಭಗವಂತನಲ್ಲಿ ಎಲ್ಲ ಗುಣಗಳ ಆನಂತ್ಯವನ್ನು ದೇಶಕಾಲಗಳಲ್ಲಿ ಆನಂತ್ಯವನ್ನು ಹೇಳಿದ್ರಿಂದ, ಎಲ್ಲ ದೇಶಕಾಲಗಳಲ್ಲಿ ಭಗವಂತನ ರೂಪ ಇದೆ ಅಂತ ಹೇಳಿದ್ರಿಂದ ಭಗವಂತನ ಯಾವುದಾದರೂ ಒಂದು ದೇಶಕಾಲದಲ್ಲಿರ್ತಕ್ಕಂಥ ರೂಪದಲ್ಲಿ ಒಂದು ಗುಣ ಇಲ್ಲ ಅಂತ ಹೇಳಿಬಿಟ್ರೆ ಗುಣತಃ ಅನಂತ್ಯ ಸಿದ್ಧ ಆಗೋದಿಲ್ಲ. ಆದ್ದರಿಂದ ಭಗವಂತನಲ್ಲಿ ಎಲ್ಲ ದೇಶಕಾಲಗಳಲ್ಲಿ ಇರುವಂತಹ ರೂಪಗಳಲ್ಲಿ ಎಲ್ಲ ಗುಣಗಳು ಇದೆ ಅಂತ ಹೇಳಬೇಕು. ಆವಾಗ ಗುಣತಃ ಅನಂತ್ಯ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ದೇಶಕಾಲ ವ್ಯಾಪ್ತ ಭಗವನ್ಮೂರ್ತೆ, ದೇಶಕಾಲಗಳಲ್ಲಿ ವ್ಯಾಪ್ತವಾಗಿ ಭಗವಂತನ ರೂಪ. ಅದಕ್ಕೆ ಏಕಾಂಶೇಪಿ ಏಕಗುಣಸ್ಯ ಅಭಾವೆ, ಒಂದು ಅಂಶದಲ್ಲಿ ಒಂದು ಗುಣ ಇಲ್ಲ ಅಂತಾಗ್ಬಿಟ್ರೆ ತತ್ರೈವ ಗುಣಾನಂತ್ಯ ಅಭಾವ ಪ್ರಸಂಗಾತ್, ಅಲ್ಲಿ ಭಗವಂತನಿಗೆ ಗುಣಾನಂತ್ಯ ಇಲ್ಲ. ಯಾಕೆ? ಒಂದು ಗುಣ ಇಲ್ವಲ್ಲ, ಆದ್ದರಿಂದ ಗುಣಾನಂತ್ಯ ಇಲ್ಲ ಅಂತ ಆಗ್ತಾಯಿತ್ತು. ಅದಕ್ಕೋಸ್ಕರ ವ್ಯಾಪಕ ರೂಪರಸಾದಿ ಗುಣಾನಾಂ ವ್ಯಾಪ್ಯವೃತ್ತಿತ್ವ ಅವಶ್ಯಂ ಭಾವಾಚ್ಚ ಅಂತ. ಯಾವ ರೂಪ
ಮತ್ತು ರಸಗಳಿದೆಯಲ್ಲ, ಇದೆಲ್ಲ ವ್ಯಾಪ್ಯವೃತ್ತಿ. ವ್ಯಾಪ್ಯವೃತ್ತಿ ಅಂದರೆ ಏನರ್ಥ? ಮಾವಿನ ಹಣ್ಣಿನಲ್ಲಿ ರಸ ಇದೆ, ಎಲ್ಲಿದೆ? ಮಾವಿನ ಹಣ್ಣಿನಲ್ಲಿ ವ್ಯಾಪಿಸಿಕೊಂಡಿದೆ ಅಲ್ವಾ? ಮಾವಿನ ಹಣ್ಣಿನಲ್ಲಿ ಯಾವುದೋ ಒಂದು ಭಾಗದಲ್ಲಿ ರಸ ಇದೆ, ಇನ್ನೊಂದು ಭಾಗದಲ್ಲಿ ರಸ ಇಲ್ಲ ಅಂತ ಆಗುತ್ತಾ? ಇಲ್ಲ. ಹಾಗಾದರೆ ಆ ರಸ ಇದೆ ಅಂತಾದರೆ ಅದೇನಾಗಿದೆ? ವ್ಯಾಪಿಸು. ಪುಸ್ತಕದಲ್ಲಿ ಬಣ್ಣ ಇದೆ, ಬಟ್ಟೆಯಲ್ಲಿ ಬಣ್ಣ ಇದೆ, ಎಲ್ಲಿದೆ? ಎಲ್ಲೋ ಒಂದು ಕಡೆಯಲ್ಲಿ ಬಣ್ಣ ಇದೆ ಅಂತ ಅರ್ಥನಾ? ಇಲ್ಲ. ಆ ಬಟ್ಟೆಯಲ್ಲಿ ಅದು ಬಿಳಿ ಬಟ್ಟೆ ಅಂತ ಹೇಳಿದ್ರೆ ಏನಾಯಿತು? ಆಗ ಬಿಳಿ ಅಂತಕ್ಕಂಥದ್ದು ಬಟ್ಟೆಯಲ್ಲಿ ವ್ಯಾಪಿಸಿಕೊಂಡಿದೆ ಅಂತ ಅರ್ಥ. ಹೀಗೆ ಭಗವಂತನಲ್ಲಿರ್ತಕ್ಕಂತಹ ಈ ವ್ಯಾಪಕವಾಗಿರ್ತಕ್ಕಂತಹ ಯಾವ ರೂಪರಸಾದಿ ಗುಣಗಳಿದೆ ಅದು ವ್ಯಾಪಿಸಿಕೊಂಡಿರ್ತವೆ. ಆದ್ದರಿಂದ ವ್ಯಾಪ್ಯವೃತ್ತಿತ್ವ ಅವಶ್ಯಂ ಭಾವಾಚ್, ಅದು ವ್ಯಾಪ್ಯವಾದರಲ್ಲೇ ವ್ಯಾಪಿಸಿಕೊಂಡಿರೋದರಲ್ಲೇ ಅದಿರ್ತಕ್ಕಂಥದ್ದಾಗಿರುತ್ತೆ. ಆದ್ದರಿಂದ ಪ್ರತ್ಯೇಕಂ ಗುಣಾನಂತಮಪಿ ಕಥಂ ನ ಯುಕ್ತಿ ಸಾಧಯೇತ್. ಆದ್ದರಿಂದ ಪ್ರತ್ಯೇಕವಾಗಿ ಭಗವಂತನಲ್ಲಿ ಗುಣಾನಂತ ಹೇಗೆ ಸಿದ್ಧ ಆಗೋದಿಲ್ಲ ಅಂತ. ಗಂಧ ಪೃಥ್ವಿಯಲ್ಲಿದೆ, ಆಯಿತಾ? ಅಥವಾ ಪೃಥ್ವಿಯಲ್ಲಿ ಅನ್ನೋದು ಬೇಡ, ಗಂಧದ ಕೊರಡಿನಲ್ಲಿ, ಗಂಧದ ಕೊರಡು ಅನ್ನೋದು ಪೃಥ್ವಿ, ಗಂಧದ ಕಟ್ಟೆ ಇದೆಯಲ್ಲ ಅದು ಪೃಥ್ವಿ, ಅದರಲ್ಲಿ ಗಂಧ ಇದೆ. ಎಲ್ಲಿದೆ ಗಂಧ? ಅಲ್ವಾ? ಹಾಗಾದರೆ ಆ ಗಂಧದ ಕಟ್ಟೆಯಲ್ಲಿ ಗಂಧ ಎಂಬತಕ್ಕಂಥದ್ದು ವ್ಯಾಪ್ಯವೃತ್ತಿ ಆಗಿರ್ತಕ್ಕಂಥದ್ದು. ಹಾಗಾದರೆ ಅದೇನಾಯ್ತದು? ಗಂಧದ ಕಟ್ಟೆ ಏನಾಯಿತು? ಗಂಧಪೂರ್ಣ ಆಯ್ತದು. ಗಂಧದ ಕಟ್ಟೆ ಅದು ಗಂಧಪೂರ್ಣ ಅಂತಾಯಿತು ಅಲ್ವಾ? ಹಾಗೆ ಭಗವಂತನಲ್ಲಿರ್ತಕ್ಕಂತಹ ಗುಣಗಳು ಅದೇನಾಗಿದೆ? ಅದು ವ್ಯಾಪ್ಯವೃತ್ತಿ. ಭಗವಂತನಲ್ಲಿ ಗುಣಗಳು ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದೆ. ಒಂದೊಂದು ಮೂರ್ತಿಯಲ್ಲಿಯೂ ಕೂಡ ಸರ್ವತ್ರ ವ್ಯಾಪ್ತವಾದಂತಹ ಭಗವಂತನ ರೂಪದಲ್ಲಿ, ಆ ಸ್ವರೂಪದಲ್ಲಿ ಏನಾಗಿದೆ? ಆ ಗುಣಗಳೆಲ್ಲ ಎಲ್ಲ ಕಡೆಯಲ್ಲಿದೆ. ಆದ್ದರಿಂದ ಆ ಗುಣ ಏನಾಯಿತು? ಅನಂತವೇ ಆಯಿತು. ಹೀಗೆ ಭಗವಂತನಲ್ಲಿ ಗುಣತಃ ಅನಂತ ಎಂಬತಕ್ಕಂಥದ್ದು ಯುಕ್ತಿಯಿಂದ ಸಿದ್ಧವಾಗುತ್ತೆ. ವಕ್ಷತಿತ ಏಚದ್ ಗ್ರಂಥಕಾರ ಸ್ವಯಮೇವ. ಇದನ್ನು ಮುಂದೆ ಗ್ರಂಥಕಾರರು ಅದನ್ನು ಸ್ಪಷ್ಟಪಡಿಸ್ತಾರೆ. ಅನಂತಗುಣ ಇತ್ಯುಕ್ತ್ವಾ ಪ್ರಾಗಸಂಖ್ಯಾನ್ ಗುಣಾನ್ ಸ್ಮೃತಿ ಗುಣಾಂಶ್ಚ ಪೂರ್ಣಾನ್ ಸೈವಾಹ ಹ್ಯನಂತೋ ಗುಣತಸ್ತ್ವಿತಿ. ಭಾಗವತದಲ್ಲಿ ವಾಕ್ಯ ಇದೆ, ಮಯ್ಯನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಅಂತ ವಾಕ್ಯ ಇದೆ. ಈ ಸ್ಮೃತಿ ವಾಕ್ಯ ಭಗವಂತನಲ್ಲಿ ಏನು ಹೇಳ್ತಾ ಇದೆ? ಅನಂತ ಗುಣವನ್ನು ಹೇಳ್ತಾ ಇದೆ. ಒಂದೊಂದು ಗುಣವೂ ಕೂಡ ಅನಂತ ಅಂತ ಹೇಳ್ತಾ ಇದೆ. ಗುಣತಃ ಅನಂತ್ಯವನ್ನು ಹೇಳಿ ಆ ಸ್ಮೃತಿ ವಾಕ್ಯ, ಭಾಗವತ ವಾಕ್ಯ ಒಂದೊಂದು ಗುಣವೂ ಅನಂತ ಅಂತ ಹೇಳ್ತಾ ಇದೆ. ಹೀಗೆ ಭಗವಂತನಲ್ಲಿ ಗುಣಾನಂತ್ಯ ಸಿದ್ಧವಾಗುತ್ತೆ. ಆ ಅನಂತ ಗುಣಗಳು ಅನಂತ. ಭಗವಂತನಲ್ಲಿ ಅನಂತ ಸಂಖ್ಯಾಕ ಗುಣಗಳಿದೆ, ಒಂದೊಂದು ಗುಣಗಳು ಕೂಡ ಅನಂತವೇ ಆಗಿದೆ. ಇದೇ ಗುಣತಃ ಅನಂತ. ಗುಣತಃ ಅನಂತ್ಯ ಅಂತಂದರೆ ಅನಂತ ಗುಣಗಳು ಹೌದು, ಒಂದೊಂದು ಗುಣಗಳು ಕೂಡ ಅನಂತ. ಒಂದೊಂದು ಗುಣಕ್ಕೂ ಕೂಡ ಅಂತ ಇಲ್ಲ, ಮಿತಿ ಇಲ್ಲ. ಇದು ಭಗವಂತನಲ್ಲಿರ್ತಕ್ಕಂತಹ ಗುಣತಃ ಅನಂತ್ಯ. ಅದನ್ನು ಶ್ರುತಿ ಹೇಳಿದೆ, ಸ್ಮೃತಿ ವಾಕ್ಯ ಹೇಳಿದೆ. ಮಯ್ಯನಂತ ಗುಣೆ ಅನಂತ ಗುಣೆ ಗುಣತಃ ಅನಂತೆ. ಅನಂತ ಗುಣ ಅಂತ ಹೇಳಿದರೆ ಸಾಕಾಗಿತ್ತು, ಪುನಃ ಗುಣತಃ ಅನಂತೆ ಅಂತ ಹೇಳ್ತು. ಯಾಕೆ ಅಂತಂದರೆ ಭಗವಂತನಲ್ಲಿ ಅನಂತ ಗುಣ ಇದೆ. ಅನಂತ ಗುಣ ಇದೆ ಅಂತಂದರೆ ಭಗವಂತ ಅನಂತ ಗುಣಪೂರ್ಣ. ಅನಂತ ಪೂರ್ಣ ಅಂದರೆ ಏನಾಯಿತು? ಜ್ಞಾನ, ಆನಂದ, ಅವನಲ್ಲಿರ್ತಕ್ಕಂತಹ ಸರ್ವಶಕ್ತಿ, ಜ್ಞಾನ, ಔದಾರ್ಯ, ಶೌರ್ಯ, ವೀರ್ಯ, ತೇಜಸ್ಸು ಇದೆಲ್ಲ ಒಟ್ಟಿಗೆ ಸೇರಿ ಅನಂತ. ಭಗವಂತನ ಗುಣಗಳನ್ನು ಗಣನೆ ಮಾಡಲಿಕ್ಕಾಗಲ್ಲ. ಅನಂತ ಆಯಿತೋ ಇಲ್ಲೋ? ಇಷ್ಟು ಮಾತ್ರ ಅನಂತ ಅಲ್ಲ, ಭಗವಂತನಲ್ಲಿರುವಂಥ ಜ್ಞಾನ ಅನ್ನೋದು ಅನಂತ, ಭಗವಂತನಲ್ಲಿರುವ ಆನಂದ ಅನ್ನೋದು ಅನಂತ, ಭಗವಂತನ ಔದಾರ್ಯ ಅನ್ನೋದು ಅನಂತ, ಭಗವಂತನಲ್ಲಿರತಕ್ಕಂತಹ ಶಕ್ತಿ ಎಂಬತಕ್ಕಂಥದ್ದು ಅನಂತ, ಭಗವಂತನಲ್ಲಿರ್ತಕ್ಕಂಥ ತೇಜಸ್ಸು ಎಂಬತಕ್ಕಂಥದ್ದು ಅನಂತ. ಹೀಗೆಂದ ಭಗವಂತನಲ್ಲಿ ಅನಂತ ಗುಣಗಳು ಅನಂತ. ಇದು ಭಗವಂತನಲ್ಲಿರತಕ್ಕಂತಹ ಅನಂತ ಗುಣಗಳು ಅನಂತ. ಅನಂತವಾದ ಗುಣಗಳು
ಅದರಿಂದ ಅನಂತ ಭಗವಂತ. ಅನಂತವಾದ ಗುಣಗಳಿಂದ ಅನಂತ ಭಗವಂತ. ಹಾಂ, ಅದೇನು ಅಂತಹ ವ್ಯಕ್ತಿತ್ವ ಭಗವಂತನದ್ದು ಅಂತ. ಆದ್ದರಿಂದ ಅಂತಹ ಭಗವಂತ ಎಂತಹ ಅನುಗ್ರಹ ಮಾಡ್ತಾನೆ ಅಂತ ನಮಗೆ ಅವನ ಮೇಲೆ ಭಕ್ತಿ ಎಂಬತಕ್ಕಂಥದ್ದು ಬರಬೇಕು. ಇಂತಹ ದೊಡ್ಡ ವ್ಯಕ್ತಿಯಲ್ಲಿ ನಮ್ಮಂಥ ಅಲ್ಪರಲ್ಲಿ ಆದರೂ ಭಗವಂತ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅಂತಂದರೆ ಆವಾಗ ನಾವು ಬೇಡಲ್ಲ ಅಂತಂದರೆ ನಮ್ಮಂಥ ಮೂರ್ಖರು ಇಲ್ಲ ಅಂತ ಆಗುತ್ತೆ. ಏನು? ಅದೇ ಹೇಳಿದ್ದು, ಲಕ್ಷ್ಮೀದೇವಿಯಲ್ಲೂ ಕೂಡ ಅನಂತತ್ವ ಇದೆ. ಆದರೆ ಭಗವಂತನಲ್ಲಿರುವ ಅನಂತತ್ವಕ್ಕೂ ಲಕ್ಷ್ಮೀದೇವಿಯ ಅನಂತತ್ವಕ್ಕೂ ತಾರತಮ್ಯ ಇದೆ ಅಷ್ಟು. ಹೌದು, ಆ ಅನಂತತ್ವದಲ್ಲೇ ತಾರತಮ್ಯ ಇದೆಯಲ್ಲ ಲಕ್ಷ್ಮಿಯಲ್ಲಿರುವ. ಅದಕ್ಕೆ ನಾನು ನಿನ್ನೆ ಉದಾಹರಣೆ ಕೊಟ್ಟದ್ದು, ದಿನಗಳು ಅನಂತ, ಕ್ಷಣವೂ ಅನಂತ. ಭಗವಂತನಲ್ಲಿರುವಂತಹ ಗುಣಗಳ ಅನಂತತ್ವ ಅಂದರೆ ಕ್ಷಣದ ಅನಂತತ್ವ ಇದ್ದ ಹಾಗೆ ಆ ಅನಂತತ್ವ. ದಿನಗಳು ಅನಂತ, ಎಷ್ಟು ಕ್ಷಣ ಸೇರಿದರೆ ಒಂದು ದಿನ. ಹಾಗಾದರೆ ಲಕ್ಷ್ಮೀದೇವಿಯಲ್ಲಿ ಅನಂತತ್ವ ಇದೆ. ಎಂಥದ್ದದು? ದಿನಗಳಲ್ಲೂ ಅನಂತತ್ವದಂತೆ. ಹಾಗೆ ವಾಯುದೇವರಲ್ಲೂ ಗುಣತಃ ಅನಂತತ್ವವನ್ನು ಹೇಳ್ತೇವೆ, ವರ್ಷದಲ್ಲಿರುವ ಅನಂತತ್ವದಂತೆ. 360 ದಿನ ಸೇರಿದರೆ ಒಂದು ವರ್ಷ. ಹಾಗಾದರೆ ಅದು ಅನಂತವೇ. ಹಾಗಾದರೆ ಕ್ಷಣ ಅನಂತ, ದಿನ ಅನಂತ, ವರ್ಷ ಅನಂತ. ಭಗವಂತನಲ್ಲಿರ್ತಕ್ಕಂಥ ಗುಣಗಳ ಅನಂತ್ಯ ಅಂತಂದರೆ ಅದು ಕ್ಷಣ ಅನಂತ್ಯದಂತೆ, ಅದು ಅಪಾರವಾದ ಅನಂತತ್ವ. ಲಕ್ಷ್ಮೀದೇವಿಯಲ್ಲಿ ಅನಂತತ್ವ ಇದೆ, ಅದು ಅನಂತವೇ. ಅದೆಂಥ ಅನಂತ ಅಂತಂದರೆ ದಿನದ ಅನಂತ. ಅದಕ್ಕೆ ವ್ಯತ್ಯಾಸ ಇದೆ, ಎರಡೂ ಅನಂತವೇ. ಆದರೆ ದಿನದ ಅನಂತ್ಯ ಬೇರೆ, ಕ್ಷಣದ ಅನಂತ್ಯ ಬೇರೆ, ಎರಡೂ ಒಂದೇ ಅಲ್ಲ. ಸ್ಮೃತಿ ಭಾಗವತ ವಾಕ್ಯವು ಪ್ರಾಕ್ ಮೊದಲು ಅನಂತಗುಣೇ, ಅನಂತ ಗುಣನಾದ ನನ್ನಲ್ಲಿ ಇತಿ ಎಂದು ಅಸಂಖ್ಯಾನ್ ಸಂಖ್ಯಾರಹಿತವಾದಂತಹ ಗುಣಗಳನ್ನು ಉಕ್ತ್ವಾ ಹೇಳಿ, ಸೈವ ಆ ಸ್ಮೃತಿವಾಕ್ಯವೇ ಗುಣತಃ ಅನಂತಃ ಗುಣಗಳಿಂದಲೂ ಅನಂತ ಇತಿ ಎಂಬುದಾಗಿ, ಗುಣಾಂಶ್ಚ ಗುಣಗಳನ್ನು ಪೂರ್ಣಾನ್ ಪೂರ್ಣವಾದವುಗಳೆಂಬುದಾಗಿ ಆಹಾ ಹೇಳಿದೆ. ಸ್ಮೃತಿ ಭಾಗವತ ವಾಕ್ಯವು ಪ್ರಾಕ್ ಮೊದಲು ಅನಂತ ಗುಣೇ ಅನಂತ ಗುಣವುಳ್ಳ ನನ್ನಲ್ಲಿ ಇತಿ ಎಂಬುದಾಗಿ, ಅಸಂಖ್ಯಾನ್ ಸಂಖ್ಯಾರಹಿತವಾದಂತಹ ಗುಣಗಳನ್ನು ಉಕ್ತ್ವಾ ಹೇಳಿ, ಸೈವ ಆ ಸ್ಮೃತಿವಾಕ್ಯವೇ ಗುಣತಃ ಅನಂತಃ ಗುಣತಃ ಅನಂತಃ ಗುಣಗಳಿಂದಲೂ ಅನಂತ ಇತಿ ಎಂಬುದಾಗಿ, ವಿಶೇಷವಾಗಿ ಗುಣಾಂಶ್ಚ ಗುಣಗಳನ್ನು ಕೂಡ ಪೂರ್ಣವಾದವುಗಳಾಗಿ ಆಹಾ ಹೇಳಿದೆ. ಇದಾನೀಂ ಯುಕ್ತ್ಯುಪೋದ್ಬಲಕಂ ಮಯ್ಯನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಇತಿ ಭಾಗವತವಚನಂ ಅರ್ಥತಃ ಗೃಹೀತ್ವಾ ವ್ಯಾಖ್ಯಾತಿ ಅಂತ. ಯಾವ ಭಗವಂತನಲ್ಲಿ ಯುಕ್ತಿಯಿಂದ ಗುಣತಃ ಅನಂತ್ಯ ಸಿದ್ಧವಾಗುತ್ತೆ. ಗುಣಗಳು ಅನಂತ, ಒಂದೊಂದು ಗುಣಗಳು ಕೂಡ ಅನಂತ ಅಂತ ಹಿಂದೆ ಯುಕ್ತಿಯಿಂದ ಹೇಳಿದರು. ಈಗ ಆ ಯುಕ್ತಿ ವಿಷಯದಲ್ಲಿ ಮಯ್ಯನಂತ ಗುಣೇನಂತೆ ಗುಣತೋನಂತ ವಿಗ್ರಹ ಎಂಬತಕ್ಕಂತಹ ಸ್ಮೃತಿವಾಕ್ಯ, ಭಾಗವತದ ವಾಕ್ಯ ಎಂಬತಕ್ಕಂಥದ್ದು ಅದಕ್ಕೆ ಪೂರಕವಾಗಿದೆ ಅನ್ನೋದನ್ನು ಆ ವಾಕ್ಯವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅನಂತ ಗುಣ ಇತಿ ಅನಂತ ಗುಣೇ ಗುಣತಃ ಅನಂತೆ ಅನಂತ ವಿಗ್ರಹೇ ಮಯಿ ಇತಿ ಪದಯೋಜನ. ಅಲ್ಲಿ ಮಯ್ಯನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಅಂತಿದೆ. ಅದಕ್ಕೆ ಅನ್ವಯ ಹೇಗೆ ಅದನ್ನು ಹೇಳ್ತಾ ಇದ್ದಾರೆ. ಅನಂತ ಗುಣೇ ಗುಣತಃ ಅನಂತೆ ಅನಂತ ವಿಗ್ರಹೇ ಮಯಿ ಎಂಬುದಾಗಿ ಅಲ್ಲಿ ಅನ್ವಯನ ಇಟ್ಕೊಳ್ಬೇಕು. ತತ್ರ ಪ್ರಾಕ್ ಪ್ರಥಮಂ ಸ್ಮೃತಿ ಅನಂತಗುಣೇ ಇತಿ ವಿಶೇಷಣೇನ ಗುಣಾನಾಂ ಅವಧಿಶೂನ್ಯತ್ವಸ್ಯ ಅಸಂಖ್ಯಾತತ್ವೇ ಪರ್ಯವಸಾನಾತ್ ಅಸಂಖ್ಯ ಅನಂತ ಗುಣಾನ್ ಉಕ್ತ್ವಾ ಪುನಃ ಸೈವ ಗುಣತಃ ಅನಂತ ಇತಿ ಗುಣಾಂಶ್ಚ ಪೂರ್ಣಾನಾಹ ಅಂತ. ಈ ಸ್ಮೃತಿವಾಕ್ಯ ಇದೆಯಲ್ಲ, ಮೊದಲೇನು ಹೇಳ್ತಾ ಇದೆ? ಅನಂತ ಗುಣೇ ಅಂತ ಹೇಳ್ತಾ ಇದೆ. ಅದಕ್ಕೆ ಅನ್ವಯ ಹೇಗೆ ಹೇಳಿದ್ರು? ಅನಂತ ಗುಣೇ ಅನಂತ ವಿಗ್ರಹೇ ಗುಣತಃ ಅನಂತೆ ಅಂತ ಅರ್ಥ ಮಾಡಿದ್ದಾರೆ. ಆದ್ದರಿಂದ ಮೊದಲು ಅನಂತ ಗುಣೇ ಅಂತ ವಾಕ್ಯ ಇದೆ. ಅದಕ್ಕೇನರ್ಥ? ಇತಿ ವಿಶೇಷಣೇನ ಅನಂತ ಗುಣೇ ಮಯಿ ಎಂಬತಕ್ಕಂಥದ್ದಕ್ಕೆ ಅನಂತ ಗುಣ ಎಂಬತಕ್ಕಂಥದ್ದು ವಿಶೇಷಣ.
ಆ ವಿಶೇಷಣ ಕೊಟ್ಟಿರೋದ್ರಿಂದ ಗುಣಾನಾಂ ಅವಧಿ ಶೂನ್ಯತ್ವಸ್ಯ, ಗುಣಗಳಿಗೆ ಅವಧಿ ಇಲ್ಲ. ಅವಧಿ ಅಂತಂದರೆ ಮಿತಿ, ಇಷ್ಟು ಅಂತ ಒಂದು ಗಡಿ ಇಲ್ಲ. ಗುಣಗಳಿಗೆ ಮಿತಿ ಎಂಬತಕ್ಕಂಥದ್ದು ಇಲ್ಲ, ಅವಧಿ ಇಲ್ಲ ಎಂಬತಕ್ಕಂಥದ್ದಕ್ಕೆ ಅಸಂಖ್ಯಾತತ್ವೇ ಪರ್ಯವಸಾನಾತ್. ಹಾಗಾರೇನಾಯಿತು? ಗುಣಗಳಿಗೆ ಮಿತಿ ಇಲ್ಲ ಅಂತಂದರೆ, ಅವಧಿ ಇಲ್ಲ ಅಂತಂದರೆ ಏನರ್ಥ? ಅಸಂಖ್ಯಾತ ಗುಣಗಳು ಅಂತ ಹೇಳಿದ ಅದರಲ್ಲೇ ಪರ್ಯವಸಾನ ಆಗುತ್ತೆ. ಹೀಗೆ ಪರ್ಯವಸಾನಾತ್ ಅಸಂಖ್ಯ ಅನಂತ ಗುಣ ಅನುಕ್ತ. ಭಗವಂತನಲ್ಲಿ ಅಸಂಖ್ಯವಾದ ಅನಂತ ಗುಣಗಳಿದೆ, ಗಣನೆ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಗುಣಗಳಿದೆ ಅಂಥೇಳಿ ಪುನಃ ಸೈವ ಆ ಸ್ಮೃತಿವಾಕ್ಯವೇ ಗುಣತಃ ಅನಂತೆ, ಭಗವಂತನನ್ನು ಗುಣತಃ ಅನಂತ ಎಂಬುದಾಗಿ ಕೂಡ ಹೇಳ್ತಾ ಇದೆ. ಆವಾಗ ಗುಣಾಂಶ್ಚ ಪೂರ್ಣನ, ಒಂದೊಂದು ಗುಣಗಳು ಕೂಡ ಪೂರ್ಣವಾಗಿದೆ ಅಂತ. ಗುಣಪೂರ್ಣನಾದ ಪರಮಾತ್ಮನಲ್ಲಿ ಒಂದೊಂದು ಗುಣಗಳು ಕೂಡ ಪೂರ್ಣವಾಗಿದೆ ಅಂತ ಸ್ಮೃತಿವಾಕ್ಯ ಹೇಳ್ತಾ ಇದೆ. ತುಶಬ್ದೇನ ಅನ್ಯಥಾ ಪೌನರುಕ್ತ್ಯಾತ್ ಏವಂ ವಿಶೇಷಃ ಅವಶ್ಯಮಂಗೀಕಾರ್ಯಃ ಇತಿ ಸೂಚಯತಿ ಗ್ರಂಥಕಾರಃ ಅಂತ. ಅಲ್ಲಿ ಸೈವ ಹಿ ಅನಂತೋ ಗುಣತಸ್ತ್ವಿತಿ ಅಂತ ತು ಶಬ್ದ ಇದೆ. ತು ಶಬ್ದ ಯಾಕೆ ಹೇಳಿದ್ರು ಅಂತಂದರೆ ಈ ರೀತಿಯಲ್ಲೇ ಅರ್ಥ ಮಾಡಬೇಕು. ಇಲ್ಲ ಅಂತಾದರೆ ಅನಂತ ಗುಣ ಅಂತ ಹೇಳಿದಂತಾಯಿತು. ಪುನಃ ಗುಣತ ಅನಂತ ಅಂತ ಹೇಳಿಬಿಟ್ರೆ ಹಿಂದೆ ಹೇಳಿದಂತಹ ಅನಂತ ಗುಣಗಳೇ ಅಂತ ಅರ್ಥ ಹೇಳಿಬಿಟ್ರೆ ಒಂದೊಂದು ಗುಣಕ್ಕೆ ಅನಂತ್ಯವನ್ನು ಹೇಳಿಲ್ಲ. ಪುನಃ ಗುಣತ ಅನಂತ ಅಂತ ಹೇಳಿಬಿಟ್ರೆ ಪುನರುಕ್ತಿ ದೋಷ ಬರುತ್ತೆ. ಅದರಿಂದ ಗುಣತಃ ಅನಂತಃ ತು, ಗುಣತಃ ಅನಂತ ಅಂತಲೇ ಅರ್ಥ ಮಾಡಬೇಕು ಅಂತ ಅರ್ಥ ಹೇಳ್ತಾರೆ. ತುಶಬ್ದೇನ ಅನ್ಯಥಾ ಪೌನರುಕ್ತ್ಯಾತ್ ಏವಂ ವಿಶೇಷಃ ಅವಶ್ಯಮಂಗೀಕಾರ್ಯ ಇತಿ ಸೂಚಯತಿ. ಈ ರೀತಿಯಲ್ಲೇ ಅರ್ಥ ಮಾಡಬೇಕು. ಒಂದೊಂದು ಗುಣಗಳು ಕೂಡ ಅನಂತವಾಗಿದೆ ಅಂತಲೇ ಅರ್ಥ ಮಾಡಬೇಕು. ಇಲ್ಲ ಅಂತಾದರೆ ಅನಂತ ಗುಣ ಅಂತ ಹೇಳಿದ್ರಿಂದಲೇ ಗುಣತ ಅನಂತ ಅನ್ನೋದಕ್ಕೂ ಅದೇ ಅರ್ಥ ಹೇಳಿಬಿಟ್ರೆ ಪುನರುಕ್ತಿ ದೋಷ ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಗುಣತಃ ಗುಣೈ ಪ್ರತ್ಯೇಕಂ ಅನಂತೆ ಇತಿ ಶಬ್ದಾರ್ಥ. ಹಾಗಾದರೆ ಗುಣತಃ ಅನಂತ ಇದಿದೆ. ಅದಕ್ಕೇನರ್ಥ? ಗುಣಗಳಿಂದ ಪ್ರತ್ಯೇಕವಾಗಿ ಅನಂತ, ಒಂದೊಂದು ಅನಂತ ಎಂಬ ಅರ್ಥವನ್ನು ಹೇಳ್ತಾ ಇದ್ದಾರೆ. ಏವಂ ಅರ್ಥ ಅಕಥನೆ ಪೂರ್ವವಿಶೇಷಣೇನೈವ ಗತಾರ್ಥಂ ಇದಂ ವಿಶೇಷಣಂ ಸ್ಯಾತ್. ಈ ರೀತಿಯಲ್ಲಿ ಒಂದೊಂದು ಗುಣಗಳು ಅನಂತವಾಗಿದೆ ಎಂಬುದಾಗಿ ಅರ್ಥವನ್ನು ಹೇಳಲಿಲ್ಲ ಅಂತಾದರೆ ಅನಂತ ಗುಣ ಎಂಬತಕ್ಕಂಥ ವಿಶೇಷಣದಿಂದಲೇ ಗುಣತಃ ಅನಂತ ಎಂಬತಕ್ಕಂಥದ್ದು ಅರ್ಥವು ಹೇಳದಂತೆ, ಆದ್ದರಿಂದ ಆ ಗುಣತಃ ಅನಂತ ಎಂಬತಕ್ಕಂಥ ವಿಶೇಷಣ ವ್ಯರ್ಥ ಅಂತ ಆಗ್ತಿತ್ತು. ಅನಂತ ಗುಣ ಅನ್ನೋದಕ್ಕೂ ಗುಣತಃ ಅನಂತ ಅನ್ನೋದಕ್ಕೂ ಅರ್ಥ ವ್ಯತ್ಯಾಸ ಹೇಳಬೇಕು. ಆವಾಗ ಗುಣತಃ ಅನಂತ ಅನ್ನೋದು ಸಾರ್ಥಕವಾಗುತ್ತೆ. ಅನಂತ ಗುಣ ಅನ್ನೋದಕ್ಕೂ ಗುಣತಃ ಅನಂತ ಅನ್ನೋದಕ್ಕೂ ಅರ್ಥ ವ್ಯತ್ಯಾಸ ಹೇಳಿಲ್ಲ ಅಂತಾದರೆ ಆವಾಗ ವಿಶೇಷಣ ವ್ಯರ್ಥ ಆಗಿಬಿಡುತ್ತೆ. ಹಾಗಾದರೆ ಏನು ಅರ್ಥ ವ್ಯತ್ಯಾಸ ಹೇಳಬೇಕು? ಭಗವಂತನಲ್ಲಿ ಅಸಂಖ್ಯಾತವಾದ ಗುಣಗಳಿದೆ. ಗುಣತ ಅನಂತ ಅಂತಂದರೆ ಒಂದೊಂದು ಗುಣಗಳು ಕೂಡ ಅನಂತವಾಗಿದೆ, ಅದು ಪೂರ್ಣವಾಗಿದೆ ಅಂತ ಅರ್ಥ. ಹೌದು, ಅನಂತ ಗುಣ ಅಂದರೆ ಏನರ್ಥ? ಪುನಃ ಗುಣತ ಅನಂತ ಅಂದೇನರ್ಥ? ಪುನರುಕ್ತಿ ದೋಷ ಬರ್ತಿತ್ತು. ಪುನರುಕ್ತಿ ದೋಷ ಪರಿಹಾರ ಮಾಡಬೇಕು ಅಂತಾದರೆ ಗುಣತಃ ಅನಂತ, ಆ ಗುಣಗಳು ಅನಂತ ಅಂತ. ಗುಣತಃ ಅನಂತವಾದ ಅನಂತ ಗುಣಗಳಿದೆ ಅಂತ ಅರ್ಥ ಮಾಡಬೇಕು. ಏನು ಪುನರುಕ್ತಿ ಪರಿಹಾರ ಮಾಡಬೇಕು ಅಂದ್ರೆ ಹಿಂಗೆ ಹೇಳಬೇಕು. ಹೌದು, ಅದೇ ಹೇಳಿದ್ದು. ಬೇರೆ ಮಾಡ್ತೀರಾ ಅಂದರೆ ಪುನರುಕ್ತಿ ದೋಷ ಬರುತ್ತೆ. ಬರುತ್ತೆ, ಬಂದರೆ ಪುನರುಕ್ತಿ ದೋಷ ಬರುತ್ತೆ. ಗುಣತಃ ಅದನ್ನೇ ಅನಂತ ಗುಣೆ, ಅನಂತ ಗುಣವುಳ್ಳ, ಗುಣತಃ ಅನಂತೆ, ಅನಂತ ಗುಣವುಳ್ಳ, ಅನಂತ ವಿಗ್ರಹೇ, ಅನಂತ ರೂಪವುಳ್ಳ ಮೈ ಅಂತ ಹೇಳಬೇಕು. ಈ ರೀತಿ ಅರ್ಥ ಹೇಳಿಬಿಟ್ರೆ ಅವಾಗೇನಾಯಿತು? ಪುನಃ ಎರಡು ಸರ್ತಿ ಯಾಕೆ ಹೇಳಿದ್ರು? ಅನಂತ ಗುಣೆ ಗುಣತಃ ಅನಂತ, ಪುನರುಕ್ತಿ ದೋಷ ಬರುತ್ತೆ ಅಂತ ಆಕ್ಷೇಪ ಬರುತ್ತೆ. ಅದರಿಂದ ಆ ಆಕ್ಷೇಪ ಪರಿಹಾರ ಮಾಡಬೇಕು ಅಂತಂದರೆ ನಾವು ಹೇಳುವ ರೀತಿಯಲ್ಲಿ ಅರ್ಥ ಹೇಳಬೇಕು. ಬೇರೆ ರೀತಿ ಅರ್ಥ ಹೇಳಲಿಕ್ಕೆ ಬರಲ್ಲ. ಪುನರುಕ್ತಿ ದೋಷ ಬರುವಾಗೇ ಹೇಳಬೇಕಾಗುತ್ತೆ. ಪರಿಹಾರ ಮಾಡಬೇಕು ಅಂತ ನಾವು ಹೇಳುವ ರೀತಿಯಲ್ಲಿ ಹೇಳಬೇಕು, ಬೇರೆ ರೀತಿ ಹೇಳಲಿಕ್ಕೆ ಬರಲ್ಲ. ಇದಂ ವಿಶೇಷಣಂ ಗತಾರ್ಥಂ ಇದಂ ವಿಶೇಷಣಂ ಸ್ಯಾತ್. ತಸ್ಮಾತ್ ಗುಣಾನಾಂ ಪ್ರತ್ಯೇಕಂ ಆನಂತ್ಯಮೇವ ಉತ್ತರ ವಿಶೇಷಣಾತ್ ಲಬ್ಧಮಿತಿ ಭಾವಃ. ಆದ್ದರಿಂದಾಗಿ ಗುಣಗಳ ಅನಂತತ್ವ ಅದು ಯಾವುದರಿಂದ ಸಿದ್ಧವಾಗುತ್ತೆ?
ಗುಣತಃ ಅನಂತೆ ಎಂಬತಕ್ಕಂತಹ ಈ ವಿಶೇಷಣದಿಂದ ಭಗವಂತನಲ್ಲಿ ಒಂದೊಂದು ಗುಣಗಳು ಅನಂತವಾಗಿದೆ. ಅನಂತವಾದ ಒಂದೊಂದು ಗುಣಗಳಿಂದ ಭಗವಂತ ಅನಂತ ಗುಣವುಳ್ಳವನಾಗಿದ್ದಾನೆ. ಅನಂತವಾದ ಒಂದೊಂದು ಗುಣಗಳಿಂದ ಭಗವಂತ ಅನಂತ ಗುಣವುಳ್ಳವನಾಗಿದ್ದಾನೆ. ಒಂದೊಂದು ಗುಣಗಳು ಅನಂತ, ಅನಂತವಾದ ಅಂತಹ ಅನಂತ ಗುಣಗಳನ್ನು ಭಗವಂತ ಹೊಂದಿದ್ದಾನೆ. ಒಂದೊಂದು ಗುಣಗಳು ಭಗವಂತನಲ್ಲಿದೆ ಅಂತ ಅರ್ಥ. ಉಕ್ತಾರ್ಥ ಉಕ್ತಾರ್ಥ ಮಹದ್ಗುಣತ್ವಾದಿತಿ ಚ ಮಹತ್ತಾಮಾಹತಾಂ ಗುಣೇ ಮಹತ್ವಂ ತ್ವಪರಿಚ್ಛಿತ್ತಿಃ ಇತಿ ಸರ್ವೇ ವಿದುರ್ಬುಧಾಃ. ಹಾಗೇ ಭಾಗವತದಲ್ಲಿ ಇನ್ನೊಂದು ವಾಕ್ಯ ಇದೆ, ಮಹದ್ಗುಣತ್ವಾತ್ ಯಮನಂತಮಾಹುಹು ಅಂತ ಭಾಗವತದ ವಾಕ್ಯ. ಯಂ ಅನಂತಂ ಆಹುಹು, ಯಾವ ಪರಮಾತ್ಮನನ್ನು ಅನಂತ ಅಂತ ಕರೀತಾರೆ. ಯಾಕೆ? ಮಹದ್ಗುಣತ್ವಾತ್ ಅಂತ ವಾಕ್ಯ. ಭಗವಂತನು ಮಹದ್ಗುಣ, ಮಹದ್ಗುಣ ಅಂತ ಹೇಳಿದ್ದಾರೆ. ಅದಕ್ಕೆ ಪುನಃ ಸ್ವಾರಸ್ಯ ಹೇಳ್ತಾರೆ, ಮಹಾಗುಣ ಅಂತ ಶಬ್ದ ಆಗಬೇಕಾಗಿತ್ತು. ಮಹಾದೇವೋ ಮಹಾದೇವ ಅಂತ, ಹಾಗೆ ಮಹಾಗುಣ ಆಗಬೇಕು. ಮಹಾನ್ಶ್ಚ ಮಹಾಂತಶ್ಚತೆ ಗುಣಾಶ್ಚ ಮಹಾಗುಣ ಅಂತ ಆಗಬೇಕು. ಆದರೆ ಮಹದ್ಗುಣ ಅಂತ ಹೇಳ್ತಾ ಇದ್ದೀವಿ ಭಾಗವತ. ಯಾಕೆ? ಮಹಾಗುಣ ಅಂತಿದ್ದಾಗ ಮಹಾ ಅಗುಣ ಅಂತ ಮಾಡಿಬಿಡ್ಬೋದು. ಮಹಾಗುಣ ಅಂತಾಗ ಮಹಾ ಅಗುಣ ಅಂತ ಅರ್ಥ ಪದವಿಭಾಗ ಮಾಡೋದು. ಆ ರೀತಿ ಪದವಿಭಾಗಕ್ಕೆ ಮಹಾ ಅಗುಣ. ಭಗವಂತ ಯಾವ ಮಹತ್ವದಿಂದ ಕೂಡಿದ ಗುಣವೂ ಇಲ್ಲ, ಮಹತ್ವಕ್ಕೆ ಕಾರಣವಾದ ಯಾವ ಗುಣವೂ ಇಲ್ಲ. ಮಹಾ ಅಂದರೆ ಮಹತ್ವಕ್ಕೆ ಕಾರಣವಾದ ಅಂತ ಅರ್ಥ. ಅಗುಣ ಯಾವ ಗುಣ ಇಲ್ಲ ಅಂತ ಅರ್ಥ ಮಾಡ್ಬೋದು. ಮಹತ್ವಕ್ಕೆ ಕಾರಣವಾದ ಗುಣವುಳ್ಳವನು ಮಹಾಗುಣ ಅಂತ ಆಯಿತಾ. ಇಲ್ಲಿ ಮಹದ್ಗುಣತ್ವಾತ್ ಅಂತ ಶ್ರುತಿ ಏನೋ ಭಾಗವತ ಹೇಳ್ತಾ ಇದೆ. ಅದು ಭಗವಂತ ಮಹಾ ಅಂದರೆ ಪೂರ್ಣ ಗುಣವುಳ್ಳವನಾದ್ದರಿಂದ ಭಗವಂತನನ್ನು ಅನಂತ ಅಂತ ಕರೀತಾರೆ ಎಂಬುದಾಗಿಯೂ ಭಾಗವತ ಹೇಳಿದೆ. ಆದ್ದರಿಂದ ಇಲ್ಲಿ ಸತ್ಯಂ ಜ್ಞಾನಂ ಅನಂತಂ ಏನರ್ಥ ಹೇಳಬೇಕು? ಅನಂತ ಗುಣ ಉಳ್ಳವನಾದ್ದರಿಂದ ಅನಂತ ಶಬ್ದ. ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ ಎಂಬ ಅರ್ಥದಲ್ಲಿಯೇ ಭಗವಂತನನ್ನು ಅನಂತ ಅಂತ ಹೇಳಿದೆ. ಹೊರತು ನೀವು ಹೇಳೋ ರೀತಿಯಲ್ಲಿ ವಸ್ತುತಃ ಅನಂತ, ಎಲ್ಲ ವಸ್ತುಗಳಿಂದ ಅಭಿನ್ನ ಎಂಬುದಾಗಿ ಹೇಳೋದು ಸರಿಯಲ್ಲ. ಮಹದ್ಗುಣತ್ವಾತ್ ಅಂತ ಹೇಳಿದೆ. ಮಹಾಗುಣ ಅಂತ ಆಗಬೇಕು. ಆದ್ದರಿಂದ ಮಹದ್ಗುಣ ಅಂತ ಪ್ರಯೋಗ ಮಾಡಿದ್ದಾರೆ. ಯಾಕೆ ಅಂತಂದರೆ ಭಗವಂತನಲ್ಲಿ ಯಾವ ರೀತಿಯಿಂದಲೂ ದೋಷದ ಶಂಕೆ ಬರಬಾರ್ದು. ಮಹಾ ಅಗುಣ ಅಂತ ಅರ್ಥ ಮಾಡಬಾರ್ದು. ಹೌದು, ಇದು ವೇದತುಲ್ಯ. ಭಾಗವತ ವೇದತುಲ್ಯ. ಆದ್ದರಿಂದ ವೇದದಲ್ಲಿ ಲೌಕಿಕ ಲೋಕ ವಿರುದ್ಧವಾದಂಥ ಪ್ರಯೋಗವಿರುತ್ತೆ. ಹಾಗೆ ಇಲ್ಲೂ ಕೂಡ ಲೋಕ ವಿರುದ್ಧವಾದ ಪ್ರಯೋಗ ಮಾಡಿ ಭಗವಂತನು ಲೋಕವಿಲಕ್ಷಣ. ಹೌದು, ಪೌರುಷೇ ಇದು. ಹಂಗೆ ವೇದವ್ಯಾಸದೇವರು ಮಹಾಗುಣ ಅಂತ ಹೇಳಬೇಕಾಗಿತ್ತು. ಹಾಗಾದರೆ ಯಾಕೆ ಹೇಳಿದ್ರು ಅಂತಂದರೆ ಈ ಮಹದ್ಗುಣತ್ವಾತ ಎಂಬತಕ್ಕಂಥ ವಾಕ್ಯ ಭಗವಂತ ಲೋಕವಿಲಕ್ಷಣ. ಯಾಕೆ? ಪ್ರಯೋಗವೇ ತೋರಿಸ್ತಾ ಇದೆ. ಪ್ರಯೋಗವೇ ಲೋಕವಿಲಕ್ಷಣವಾದದ್ದು. ಆ ಲೋಕವಿಲಕ್ಷಣವಾದಂತಹ ಪರಮಾತ್ಮನ ಹೇಳಲಿಕ್ಕೆ ಲೋಕವಿಲಕ್ಷಣವಾದ ಶಬ್ದ ಪ್ರಯೋಗ ಮಾಡಿದ್ದಾರೆ. ಭಗವಂತ ಅನಂತ ಗುಣಪೂರ್ಣ. ಯಾರಿದ್ದಾರೆ ಲೋಕದಲ್ಲಿ? ಇಲ್ಲ. ಹಾಗಾದ್ರೆ ಲೋಕವಿಲಕ್ಷಣನಾದ? ಆಗಲ್ಲ, ಇಲ್ಲ. ಆದ್ದರಿಂದ ಭಗವಂತನೇ ಗುಣತಃ ಅನಂತ. ಮಹದ್ಗುಣತ್ವಾದಿತಿ ಮಹದ್ಗುಣತ್ವಾದ್ ಯಮನಂತಮಾಹುಹು ಎಂಬುದಾಗಿ ಮಹದ್ಗುಣತ್ವಾತ್ ಎಂದು ಗುಣದಲ್ಲಿ ತಾಂ ಆ ಮಹತ್ತಾಂಚ ಅಪರಿಮಿತಿಯನ್ನು ಆಹಾ ಹೇಳಿದೆ. ಮಹತ್ವ ಎಂದರೆ ಅಪರಿಚ್ಛಿತ್ತಿ, ಪರಿಚ್ಛೇದ ಮಿತಿರಹಿತವಾದದ್ದು ಇತಿ ಎಂಬುದಾಗಿ
ಸರ್ವೇ ಎಲ್ಲ ಬುಧಾಹ ಜ್ಞಾನಿಗಳು ವಿದುಹು ತಿಳಿದಿದ್ದಾರೆ. ಮಹದ್ಗುಣತ್ವಾತ್ ಇತಿ ಮಹದ್ಗುಣತ್ವಾದ್ ಯಮನಂತಮಾಹು ಎಂಬಲ್ಲಿ ಮಹದ್ಗುಣತ್ವಾತ್ ಎಂಬುದಾಗಿ ಗುಣದಲ್ಲಿ ತಾಂ ಮಹತ್ತಾಂ ಆಯಾವ ಪೂರ್ಣತ್ವವನ್ನು ಅಪರಿಚ್ಛೇದವನ್ನು ಮಿತಿರಾಹಿತ್ಯವನ್ನು ಆಹಾ ಸ್ಮೃತಿಯು ಹೇಳಿದೆ, ಭಾಗವತವು ಹೇಳಿದೆ. ಮಹತ್ವವೆಂದರೆ ಅಪರಿಚ್ಛಿತ್ತಿ ಮಿತಿರಾಹಿತ್ಯ, ಅಪೂರ್ಣ ಅಲ್ಲ ಅಂತರ್ಥ. ಇತಿ ಎಂಬುದಾಗಿ ಸರ್ವೇ ಎಲ್ಲ ಬುಧಾಹ ಜ್ಞಾನಿಗಳು ವಿದುಹು ತಿಳಿದಿದ್ದಾರೆ. ಉಕ್ತಾರ್ಥೇ ವಾಕ್ಯಾಂತರಂಚ ಪ್ರಮಾಣಯತಿ. ಭಗವಂತ ಗುಣತಃ ಅನಂತನಾಗಿದ್ದಾನೆ ಎಂಬುವ ವಿಷಯದಲ್ಲಿ ಭಾಗವತದ ಇನ್ನೊಂದು ವಾಕ್ಯವನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತ. ಮಹದ್ಗುಣತ್ವಾದಿತಿ ಮಹದ್ಗುಣತ್ವಾತ್ ಯಮನಂತಮಾಹು ಇತಿ ಚ ಭಾಗವತವಾಕ್. ಭಾಗವತವಾಕ್ಯ ಏನು? ಯಂ ಮಹದ್ಗುಣತ್ವಾತ್ ಅನಂತಂ ಆಹು. ಯಾವ ಭಗವಂತನನ್ನು ಮಹಾಗುಣವುಳ್ಳವನಾದ್ದರಿಂದಾಗಿ ಅನಂತ ಎಂಬುದಾಗಿ ಹೇಳ್ತಾರೆ ಅಂತ. ಗುಣ ಸಮುದಾಯೇ ಮಹತ್ತಾಂ ಆಹ ಅಂತ. ಅಲ್ಲಿ ಮಹತ್ತಾಂ ಆಹ ತಾಂ ಗುಣೆ ಅಂತಿದೆ. ಗುಣೆ ಅಂದರೆ ಗುಣ ಸಮುದಾಯದಲ್ಲಿ ಮಹತ್ತಾಂ ಮಹತ್ವವನ್ನು, ಮಹತ್ವ ಅಂದರೆ ಅಪರಿಚ್ಛಿನ್ನತ್ವವನ್ನು, ಅಂದರೆ ಅವಧಿ ಶೂನ್ಯತ್ವವನ್ನು, ಅಂದರೆ ಅನಂತತ್ವವನ್ನು, ಅಂದರೆ ಪೂರ್ಣತ್ವವನ್ನು ಅಂತ ಅರ್ಥ. ಹಾಗಾದರೆ ಆ ಗುಣಗಳಲ್ಲಿ ಮಹತ್ವವನ್ನು ಹೇಳ್ತಾ ಇದೆ ಅಂದರೆ ಏನರ್ಥ? ಪೂರ್ಣತ್ವವನ್ನು ಹೇಳ್ತಾ ಇದೆ ಅಂತ ಅರ್ಥ. ಹಾಂ, ಗುಣೈಹಿ ಎಲ್ಲಿದಲ್ಲಿ? ಗುಣೇ. ಹಾಂ, ಗುಣೇ ಅಂದರೆ ಗುಣಗಳಲ್ಲಿ, ಅಂದರೆ ಗುಣ ಸಮುದಾಯದಲ್ಲಿ ಅಂತ ಅರ್ಥ. ಗುಣೆ ಅಂದರೆ ಗುಣ ಸಮುದಾಯ, ಒಂದು ಗುಣ ಅಲ್ಲ, ಗುಣ ಸಮುದಾಯ ಅಂತ ಅರ್ಥ. ಸಮುದಾಯಾರ್ಥದಲ್ಲಿ ಏಕವಚನ, ಸಮುದಾಯಾರ್ಥದಲ್ಲಿ ಏಕವಚನ. ಮಹತ್ತ ಮಹತ್ವಂತು ಅಪರಿಚ್ಛಿತ್ತಿ. ಮಹತ್ವ ಅಂದ್ರೇನು? ಅವಧಿರಾಹಿತ್ಯ ಅಂತರ್ಥ. ತಸ್ಮಾದ್ ಗುಣಾನಾಂ ಪ್ರತ್ಯೇಕಮಪಿ ಅಪರಿಚ್ಛಿನ್ನತ್ವರೂಪ ಪೂರ್ಣತ್ವಸಿದ್ಧಿ ಇತಿ ಭಾವ. ಆದ್ದರಿಂದ ಮಹದ್ಗುಣತ್ವಾದ್ ಅನಂತಮಾಹು ಎಂಬುದಾಗಿ ಹೇಳಿರೋದರಿಂದಾಗಿ ಆ ಗುಣಗಳಲ್ಲಿ ಪ್ರತ್ಯೇಕವಾಗಿ ಪೂರ್ಣತ್ವ ಇದೆ, ಅಪರಿಚ್ಛಿತ್ತಿ ಇದೆ. ಅಪರಿಚ್ಛಿತ್ತಿ ಅಂತಂದರೆ ಪರಿಚ್ಛೇದರಾಹಿತ್ಯ, ಅವಧಿರಾಹಿತ್ಯ, ಮಿತಿರಾಹಿತ್ಯ ಇದೆ, ಅಂದರೆ ಪೂರ್ಣ ಅಂತ ಹೇಳದಂತೆ ಆಯಿತು. ಯಥಾಸ್ತಿ ದೇಶಾದಾನಂತ್ಯೇ ದೇಶಸ್ಯಾಪ್ಯಂತಶೂನ್ಯತಾ ತಥಾ ಗುಣೇನಾನಂತ್ಯೇಪಿ ಗುಣಸ್ಯಾಪ್ಯಂತಶೂನ್ಯತಾ ವಾಚ್ಯಾವಶ್ಯಂ ನ ಚೇತ್ತಸ್ಯ ಗುಣತೋನಂತತೈವ ನ ಚಾಲ್ಪಬಲವಾನ್ಮರ್ತ್ಯಃ ಬಲೇನಾನಂತ ಉಚ್ಯತೆ. ಭಗವಂತನನ್ನು ನಹಿ ಅಲ್ಪಬಲವಾನ್. ಭಗವಂತ ದೇಶತಃ ಅನಂತ ಅಂತ ಹೇಳಿದ್ರಿಂದ ಏನು ಹೇಳ್ತಂತೆ ಆಯಿತು? ಭಗವಂತನು ದೇಶತಃ ಅನಂತ ಅಂತ ಹೇಳಿದರೆ ಏನರ್ಥ ಹೇಳಿದಂತೆ? ದೇಶವೂ ಅನಂತ ಅಂತ ಹೇಳಿದಂತೆ ಆಯಿತು. ಭಗವಂತನು ದೇಶತಃ ಅನಂತ ಅಂತ ಹೇಳಿದ್ರಿಂದ ಭಗವಂತನಿರುವ ದೇಶ ಅದು ಅನಂತ ಅಂತ ಹೇಳಿದಂತೆ ಆಯಿತು. ಭಗವಂತನು ಕಾಲತಃ ಅನಂತ ಅಂತ ಹೇಳಿದ್ರಿಂದ ಕಾಲವೂ ಕೂಡ ಅನಂತ ಅಂತ ಹೇಳಿದಂತೆ ಆಗುತ್ತೆ ಅಲ್ವಾ? ದೇಶ, ಭಗವಂತ ದೇಶತಃ ಅನಂತನಾಗಿದ್ದಾನೆ ಅಂತಾದರೆ ಆ ದೇಶ ಏನಾಗಿರಬೇಕು? ಅನಂತವೇ ಆಗಿರಬೇಕು. ದೇಶ ಅನಂತ ಆಗಲಿಲ್ಲ ಅಂತಾದರೆ ಭಗವಂತನಿಗೆ ದೇಶತಃ ಅನಂತ ಹೇಳೋದು ಹೇಗೆ? ದೇಶಕ್ಕೆ ಪರಿಮಿತಿ ಇದೆ ಅಂತ ಆಗಿಬಿಟ್ರೆ ಆವಾಗ ಪರಮಾತ್ಮ ದೇಶತಃ ಪರಿಮಿತರಹಿತ ಅಂತ ಹೆಂಗೆ ಹೇಳ್ತೀರ? ಹಾಗಾದರೆ ಆ ದೇಶವೂ ಕೂಡ ಅನಂತ ಅಂತ ಹೇಳದಂತೆ ಆಯಿತು. ಹಾಗೆಯೇ ಭಗವಂತನಿಗೆ ಗುಣತಃ ಅನಂತವನ್ನು ಹೇಳ್ತೀರಾ ಅಂತಾದರೆ ಆ ಗುಣ ಏನಾಗಬೇಕು? ಅನಂತ ಆಗಲೇಬೇಕು. ಹೇಗೆ ದೇಶತಃ ಅನಂತ ಅಂತ ಹೇಳಿದಾಗ ಆ ದೇಶ ಎಂಬತಕ್ಕಂಥದ್ದು ಅನಂತ ಆಗಿರಬೇಕು, ಹಾಗೆ ಭಗವಂತನನ್ನು ಗುಣತಃ ಅಂತ ಹೇಳಿದಾಗ ಆ ಗುಣವು ಕೂಡ ಏನಾಗಿರಬೇಕು? ಅನಂತ ಆಗಿರಲೇಬೇಕು. ತಥಾ ಗುಣೇನ ಆನಂತ್ಯೇಪಿ ಗುಣಸ್ಯ ಅಂತಶೂನ್ಯತ.
ಗುಣಕ್ಕೆ ಅಂತ ಇಲ್ಲ, ಅವಧಿ ಇಲ್ಲ ಅಂತ ಹೇಳಲೇಬೇಕು. ಹಾಂ, ಇಲ್ಲ. ಹೌದು. ಯಾವ ದೇಶದಲ್ಲಿ ದೇಶ ಇಲ್ಲ ಹೇಳ್ರಿ? ಯಾವ ದೇಶದಲ್ಲಿ ದೇಶ ಇಲ್ಲ? ಪರಿಮಿತಿ ಹೇಳ್ಬೋದಾಗಿತ್ತು. ನೋಡಿ, ಈ ವಸ್ತು ಪರಿಮಿತಿ ಇದೆ, ಯಾಕೆ ಅಲ್ಲಿಲ್ಲ? ಈ ವಸ್ತು ಆ ದೇಶದಲ್ಲಿಲ್ಲ, ಆದ್ದರಿಂದಾಗಿ ಈ ವಸ್ತು ಎಂಬತಕ್ಕಂಥದ್ದು ಪರಿಮಿತ ದೇಶದಲ್ಲಿದೆ, ಪರಿಮಿತಿ ಉಳ್ಳದ್ದಾಗಿದೆ ಹೇಳ್ಬೋದು. ಹಾಗಾದರೆ ದೇಶವು ಏನಾಗಬೇಕು? ಪರಿಮಿತಿ ಉಳ್ಳದ್ದಾಗಬೇಕು. ದೇಶವು ಪರಿಮಿತಿ ಉಳ್ಳದ್ದಾಗಿದೆ ಅಂತಂದರೆ ಏನು ಹೇಳಬೇಕು? ಒಂದು ದೇಶದಲ್ಲಿಲ್ಲ ಅಂತ ಹೇಳಬೇಕು. ದೇಶದಲ್ಲಿ ದೇಶ ಅಂತ ಹೇಳ್ತೀರಲ್ಲ, ದೇಶದಲ್ಲಿ ದೇಶ ಇಲ್ಲ ಅಂದರೆ ಏನರ್ಥ? ಆದ್ದರಿಂದ ಭಗವಂತನು ದೇಶತಃ ಅನಂತ ಅಂತ ಹೇಳಿದ್ರಿಂದ ದೇಶವೂ ಅನಂತ ಅಂತ ಹೇಳಿದಂತೆ ಆಯಿತು. ಹಾಗೆಯೇ ಭಗವಂತನು ಗುಣತಃ ಅನಂತನಾಗಿದ್ದಾನೆ ಅಂತಂದರೆ ಏನರ್ಥ ಹೇಳದಂತೆ ಆಯಿತು? ಗುಣವು ಅನಂತ ಅಂತ ಹೇಳದಂತೆ ಆಯಿತು. ಹಾಂ, ಹೌದು ಹೌದು, ಏನು ಸರ್ ಡೌಟು? ಎರಡೂ ಹೌದು. ದೇಶ ಕಾಲ ಇಲ್ಲದ ದೇಶ ಕಾಲ ಇಲ್ಲ, ದೇಶ ಕಾಲ ಇಲ್ಲದ. ಹೌದು, ಅವ್ಯಾಕೃತ ಆಕಾಶ. ಹಾಂ, ದೇಶತಃ ಅನಂತ ಅಂತ, ದೇಶವು ಅನಂತ ಅಂತಲೇ ಅರ್ಥ. ಅಂದರೆ ಅನಂತ ದೇಶದಲ್ಲಿ ಅನಂತನಾದ ಪರಮಾತ್ಮ. ಅನಂತ ಅನ್ನೋದಕ್ಕೆ ಅನಾದಿ ನಿತ್ಯ. ದೇಶ ಕಾಲಗಳು ಅನಾದಿ ನಿತ್ಯ. ದೇಶ ಅಂದರೆ ಸ್ಪೇಸ್. ಯಾವ ಪ್ರದೇಶದಲ್ಲಿ ಸ್ಪೇಸ್ ಇಲ್ಲ, ಸ್ಪೇಸ್ ಇಲ್ಲ. ಸ್ಪೇಸ್ ಈ ದೇಶ ಅಲ್ಲ, ಅದಕ್ಕೆ ಸ್ಪೇಸ್ ಅಂತ ಹೇಳ್ತಾರೆ. ಅದನ್ನ ಅವ್ಯಾಕೃತ ಆಕಾಶ. ಅದಿಲ್ಲದ ಜಾಗ ಯಾವುದು? ಅವ್ಯಾಕೃತ ಆಕಾಶ ಇಲ್ಲಿಲ್ಲ ಹೇಳ್ರಿ. ಇಲ್ಲಿ ಅಂತ ಹೇಳ್ತಿರಲ್ಲ, ಅದೇ ಅವ್ಯಾಕೃತ ಆಕಾಶ. ಯಾವ ದೇಶದಲ್ಲಿ ಅಂತ ಹೇಳ್ತಿರೋ, ಒಂದು ಕಡೆ ಇದು ಈ ಪುಸ್ತಕ ಅಲ್ಲಿಲ್ಲ ಅಂತ ಹೇಳ್ತೀರ. ಹಾಗಾದರೆ ಅಲ್ಲಿ ಅಂತ, ಹಾಗೆ ಆಕಾಶ ಅಲ್ಲಿಲ್ಲ ಅಂತ ಹೇಳಬೇಕು. ಅಲ್ಲಿನದೇನದು? ಅದೇ ದೇಶ. ಅದರಿಂದ ದೇಶ ಇಲ್ಲದ ದೇಶ ಇಲ್ಲ. ಹೌದು ಹೌದು, ದೇಶಕಾಲ ಅಂತ ಎಲ್ಲಿ ಹೇಳ್ತೇವೋ ಅಲ್ಲೆಲ್ಲ ದೇಶ ಅಂದರೆ ಅವ್ಯಾಕೃತ ಆಕಾಶ ಅಂತಲೇ ಅರ್ಥ. ಅವ್ಯಾಕೃತ ಆಕಾಶ ಅಂದರೆ ಸ್ಪೇಸ್. ಅದಕ್ಕೆ ಆದಿ ಇಲ್ಲ, ಅಂತ ಇಲ್ಲ. ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಆ ಆಕಾಶ ಇದೆ, ಆ ದೇಶ ಇದೆ. ಆ ದೇಶ ಇಲ್ಲದ ದೇಶ ಇಲ್ಲ, ಆ ದೇಶ ಇಲ್ಲದ ಕಾಲ ಇಲ್ಲ, ಕಾಲ ಇಲ್ಲದ ದೇಶ ಇಲ್ಲ, ಕಾಲ ಇಲ್ಲದ ಕಾಲ ಇಲ್ಲ. ದೇಶ ಕಾಲಗಳು ಸ್ವವೃತ್ತಿ, ಅನ್ಯೋನ್ಯ ವೃತ್ತಿ. ದೇಶದಲ್ಲಿ ದೇಶ ಇದೆ, ಕಾಲದಲ್ಲಿ ಕಾಲ ಇದೆ, ಅನ್ಯೋನ್ಯ ವೃತ್ತಿ. ದೇಶದಲ್ಲಿ ಕಾಲ ಇದೆ, ಕಾಲದಲ್ಲಿ ದೇಶ ಇದೆ. ಯಾವುದಕ್ಕೆ? ಆಕಾಶಕ್ಕೆ, ಭೂತಾಕಾಶಕ್ಕೆ ಅಭಿಮಾನಿ ದೇವತೆ ಗಣಪತಿ, ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿ ಲಕ್ಷ್ಮಿ. ಅದೇ ಭೂತಾಕಾಶ, ಅದಕ್ಕೆ ಅಭಿಮಾನಿ ಗಣಪತಿ. ಏನು ಅಂತಂದರೆ, ಈಗ ಮಡಕೆ ಮಾಡಿದ್ರಿ, ಮಡಕೆ ಒಳಗಡೆ ಒಂದು ಜಾಗ ಇದೆಯಲ್ಲ, ಅದು ಮಡಕೆ ಮಾಡಿದಾಗ ಆ ಜಾಗ ಹುಡ್ತು, ಆಯಿತಾ? ಅದು ಭೂತಾಕಾಶ, ಅದು ಭೂತಾಕಾಶ. ಅದು ಹುಟ್ಟುತ್ತೆ, ನಾಶ ಆಯಿತು.
ಈಗ ನಮ್ಮ ಒಳಗೆ ಹೊಟ್ಟೆ ಇದೆಯಲ್ಲ, ಹೊಟ್ಟೆ ಒಳಗಡೆ ಜಾಗ ಇದೆ. ನಮಗೆ ಶರೀರ ಬಂದಿದ್ದರಿಂದ ಆ ಹೊಟ್ಟೆ ಒಳಗೆ ಜಾಗ ಬಂತು. ಶರೀರ ಹೋಯಿತು ಅಂತಂದರೆ ಆ ಹೊಟ್ಟೆ ಒಳಗಿನ ಜಾಗ ಹೊಟ್ಟೋಗುತ್ತೆ. ಅದು ಭೂತಾಕಾಶ. ನಾವು ಆಹಾರ ತಿಂದಾಗ ಜಾಗ ಇದ್ರೆ ತಾನೇ ತಿನ್ನಲಿಕ್ಕಾಗತ್ತೆ. ಆ ಜಾಗ ಇದೆಯಲ್ಲ, ಅದೇನದು? ಅದು ಭೂತಾಕಾಶ. ಅದು ಹುಟ್ಟುತ್ತೆ, ಹೋಗುತ್ತೆ. ಈ ಶರೀರ ಇದೆಯಲ್ಲ, ಶರೀರ ಎಲ್ಲಿದೆ? ಈ ಅವ್ಯಾಕೃತ ಆಕಾಶದಲ್ಲಿದೆ. ಹೌದು, ತಹಸೀಲ್ ಪ್ರತ್ಯಯ. ಅದು ದೇಶತಃ ಅನ್ನೋದು ದೇಶಾತ್ ಎಂಬತಕ್ಕಂಥ ಅರ್ಥದಲ್ಲಿ, ದೇಶಾತ್ ಅನಂತ, ದೇಶದಿಂದ ಅನಂತ, ಅದು ದೇಶತಃ ತಹಸೀಲ್ ಪ್ರತ್ಯಯ. ಅದರಿಂದ ವಾಚ್ಯಾವಶ್ಯಂ ನಚೇತ್ತಸ್ಯ ಗುಣತೋ ಅನಂತತೈವ ನ. ಒಂದು ವೇಳೆ ಅಲ್ಲಿ ಗುಣಕ್ಕೆ ಅಂತಶೂನ್ಯತ್ವ ಇಲ್ಲ ಅಂತಾಗ್ಬಿಟ್ರೆ, ಗುಣಗಳಿಗೆ ಅಂತಶೂನ್ಯತ್ವ ಇಲ್ಲ ಅಂತಾದರೆ ಆವಾಗ ಗುಣತಃ ಅನಂತ್ಯವನ್ನು ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ನಹಿ ಅಲ್ಪಬಲವಾನ್ ಮರ್ತ್ಯ ಬಲೇನ ಅನಂತ ಉಚ್ಯತೆ. ಯಾರು ಅಲ್ಪಬಲವುಳ್ಳವನಾಗಿದ್ದಾನೋ ಅಂಥವನನ್ನು ಬಲೇನ ಅನಂತ ಅಂತ ಹೇಳ್ತಾರ? ಇಲ್ಲ. ಹಾಗೆ ಈ ಗುಣಗಳಿಗೂ ಕೂಡ ಒಂದು ವೇಳೆ ಅಲ್ಪತ್ವ ಇದ್ದರೆ ಆವಾಗ ಗುಣತಃ ಅನಂತ ಹೇಳಿಕ್ಕೆ ಬರುತ್ತಾ? ಹೇಗೆ ಅಲ್ಪಬಲ ಉಳ್ಳಂಥವನನ್ನು ಬಲದಿಂದ ಅನಂತ ಅಂತ ಹೇಳೋದಿಲ್ವೋ ಹಾಗೆ ಆ ಗುಣ ಎಂಬತಕ್ಕಂಥದ್ದು ಅಲ್ಪ ಅಂತಾಗಿದ್ದರೆ, ಮಿತಿ ಉಳ್ಳದ್ದು ಅಂತಾಗಿದ್ದರೆ ಆವಾಗ ಗುಣತಃ ಅನಂತ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವ ರೀತಿಯಲ್ಲಿ ಪೂರ್ಣವಾದ ಬಲ ಇದ್ದಾಗಲೇ ಬಲೇನ ಅನಂತ ಅಂತ ಹೇಳ್ಬೋದು, ಹಾಗೆ ಭಗವಂತನಲ್ಲಿರುವ ಗುಣ ಅದು ಅಂತರ್ಹಿತವಾಗಿದ್ದರೇ ಪರಮಾತ್ಮನನ್ನು ಪೂರ್ಣಗುಣ ಅಂತ ಹೇಳಲಿಕ್ಕೆ ಬರುತ್ತೆ. ಅದರಿಂದ ದೇಶತಃ ಅನಂತ ಅಂತ ಹೇಳಿದ್ರಿಂದ ಯಾವ ರೀತಿಯಲ್ಲಿ ದೇಶಕ್ಕೂ ಅನಂತ ಸಿದ್ಧವಾಗುತ್ತೋ ಹಾಗೆ ಭಗವಂತನನ್ನು ಗುಣತಃ ಅನಂತ ಅಂತ ಹೇಳಿದ್ರಿಂದ ಒಂದೊಂದು ಗುಣವೂ ಅನಂತ ಎಂಬುದಾಗಿ ಆ ಶಬ್ದದಿಂದಲೇ ಸಿದ್ಧವಾಗುತ್ತೆ. ಒಂದು ವೇಳೆ ಆ ಗುಣತಃ ಗುಣಕ್ಕೆ ಅನಂತ್ಯವನ್ನು ಒಪ್ಪಲಿಲ್ಲ ಅಂತಾದರೆ ಗುಣತಃ ಅನಂತ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಯಾಕೆ? ಲೋಕದಲ್ಲಿ ಯಾರು ಅಲ್ಪಬಲವುಳ್ಳವನಾಗಿದ್ದಾನೋ ಅವನನ್ನು ಬಲೇನ ಅನಂತ ಅಂತ ಕರೆಯಲ್ಲ. ಯಾಕೆ? ಅಲ್ಪವಾದ ಬಲ ಇದೆ. ಹಾಗಾದ್ರೆ ಈ ಗುಣ ಎಂಬತಕ್ಕಂಥದ್ದು ಅವಧಿ ಉಳ್ಳದಾಗಿದೆ ಅಂತ ಆಗಿಬಿಟ್ರೆ ಆವಾಗ ಭಗವಂತನನ್ನು ಗುಣತಾನಂತ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಆಗುತ್ತೆ. ಅದರಿಂದ ಶಬ್ದದಿಂದಲೂ ಕೂಡ ಭಗವಂತನಿಗೆ ಆ ಒಂದೊಂದು ಗುಣಗಳು ಕೂಡ ಅನಂತವಾಗಿದೆ ಎಂಬುದಾಗಿ ಸಿದ್ಧವಾಗುತ್ತೆ. ಯಥಾ ಯಾವ ರೀತಿಯಲ್ಲಿ ದೇಶಾತ್ ದೇಶತಃ ಅನಂತೆ ಅನಂತ ಎಂಬುದಾಗಿ ಹೇಳಿದರೆ, ದೇಶಸ್ಯಾಪಿ ದೇಶಕ್ಕೂ ಕೂಡ ಅಂತಶೂನ್ಯತಾ ಅಂತರಾಹಿತ್ಯವು ಪರಿಚ್ಛೇದರಾಹಿತ್ಯವು ಅಸ್ತಿ ಇದೆಯೋ ತಥಾ ಹಾಗೆಯೇ ಗುಣೇನ ಗುಣತಃ ಅನಂತ್ಯೇಪಿ ಅನಂತ ಎಂಬುದಾಗಿ ಹೇಳಿದರು. ಗುಣಸ್ಯಾಪಿ ಗುಣಕ್ಕೂ ಕೂಡ ಅಂತಶೂನ್ಯತಾ ಅಂತರಾಹಿತ್ಯವು ಪರಿಚ್ಛೇದರಾಹಿತ್ಯವು ಅವಶ್ಯಂ ವಾಚ್ಯ ಹೇಳಲೇಬೇಕು. ನಚೇತ್ ಒಂದು ವೇಳೆ ಗುಣಗಳಿಗೆ ಅಂತಶೂನ್ಯತ್ವವನ್ನು ಹೇಳಿಲ್ಲ ಅಂತಾದರೆ ತಸ್ಯ ಆ ಪರಮಾತ್ಮನಿಗೆ ಗುಣತಃ ಅನಂತತೈವ ಗುಣತಃ ಅನಂತತ್ವವು ನ ಸಿದ್ಧ ಆಗುವುದಿಲ್ಲ. ಯಾಕೆ? ಅಲ್ಪಬಲವಾನ್ ಅಲ್ಪಬಲವುಳ್ಳಂತಹ ಮರ್ತ್ಯ ಮನುಷ್ಯನು ಬಲೇನ ಅನಂತಹ ಬಲದಿಂದ ಅನಂತ ಎಂಬುದಾಗಿ ನ ಉಚ್ಯತೆ ಹಿ ಹೇಳಲ್ಪಡೋದೇ ಇಲ್ಲ. ಹಾಗೆ ಭಗವಂತನ ಗುಣಗಳಿಗೆ ಅಂತ ಇದೆ ಅಂತಾದರೆ ಭಗವಂತ ಗುಣತಃ ಅನಂತ ಅಂತ ಹೇಳಲಿಕ್ಕೆ ಬರ್ತಾ ಇರಲಿಲ್ಲ. ಯಥಾ ಯಾವ ರೀತಿಯಲ್ಲಿ ದೇಶಾದ್ ಅನಂತೆ ದೇಶತಃ ಅನಂತ ಎಂಬುದಾಗಿ ಹೇಳಿದಾಗ ದೇಶಸ್ಯಾಪಿ ದೇಶಕ್ಕೂ ಕೂಡ ಅಂತಶೂನ್ಯತಾ ಪರಿಚ್ಛೇದರಾಹಿತ್ಯವೂ ಅಸ್ತಿ ಇದೆಯೋ ತಥಾ ಹಾಗೆಯೇ ಗುಣೇನ ಅನಂತ್ಯಾಪಿ ಗುಣತಃ ಅನಂತತ್ವವನ್ನು ಹೇಳಿದಾಗಲೂ ಕೂಡ ಗುಣಸ್ಯಾಪಿ ಗುಣಕ್ಕೂ ಕೂಡ ಅಂತಶೂನ್ಯತಾ ಪರಿಚ್ಛೇದರಾಹಿತ್ಯವು ಅವಶ್ಯಂ ವಾಚ್ಯ ಅವಶ್ಯವಾಗಿ ಹೇಳಲೇಬೇಕು. ನಚೇತ್ ಒಂದು ವೇಳೆ ಗುಣಗಳಿಗೆ ಅನಂತತ್ವವನ್ನು ಹೇಳಿಲ್ಲ ಅಂತಾದರೆ ಅಂತಶೂನ್ಯತ್ವವನ್ನು ಪರಿಚ್ಛೇದ ಶೂನ್ಯತ್ವವನ್ನು ಹೇಳಿಲ್ಲ ಅಂತಾದರೆ ತಸ್ಯ ಆ ಪರಮಾತ್ಮನಿಗೆ ಗುಣತಃ ಅಂತತೈವ ಗುಣತಃ ಅನಂತತೈವ ಗುಣತಃ ಅನಂತ್ಯವು ನ ಸಿದ್ಧವಾಗುವುದಿಲ್ಲ. ಅಲ್ಪಬಲವಾನ್
ಅಲ್ಪವಾದ ಬಲವುಳ್ಳಂತಹ ಮರ್ತ್ಯ ಮನುಷ್ಯನು ಬಲೇನ ಅನಂತಹ ಬಲದಿಂದ ಅನಂತ ಎಂಬುದಾಗಿ ನ ಉಚ್ಯತೇಹಿ ಹೇಳಲ್ಪಡುವುದಿಲ್ಲವಷ್ಟೇ. ಉಕ್ತಾರ್ಥೆ ಅಂತರಂಗಯುಕ್ತಿಂಚ ಆಹ, ಹಿಂದೆ ಹೇಳಿದಂತಹ ವಿಷಯದಲ್ಲಿ ಅಂತರಂಗಯುಕ್ತಿ, ಬಲದಲ್ಲಿ ಆನಂತ್ಯ ಇದ್ದರೆ ಬಲೇನ ಅನಂತ ಅಂತ ಹೇಳ್ತಾರೆ, ಬಲದಲ್ಲಿ ಅನಂತ್ಯ ಇಲ್ಲ ಅಂತಾದರೆ ಬಲೇನ ಅನಂತ ಪೂರ್ಣ ಅಂತ ಹೇಳೋದಿಲ್ಲ. ಹಾಗೆ ಗುಣಗಳಲ್ಲಿ ಪೂರ್ಣತ್ವವನ್ನು ಹೇಳಬೇಕು ಅಂತಾದರೆ ಗುಣಗಳಿಗೆ ಅನಂತತ್ವ ಬರಬೇಕು ಎಂಬತಕ್ಕಂಥದ್ರಲ್ಲಿ ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಯಥಾ ದೇಶಾದಾನಂತ್ಯೆ ದೇಶಸ್ಯಾಪಿ ಅಂತಶೂನ್ಯತಾ ಅಸ್ತಿ, ದೇಶಕ್ಕೆ ದೇಶದಿಂದ ಅನಂತ ಅಂತ ಹೇಳಿದಾಗ ಆ ದೇಶಕ್ಕೂ ಅಂತಶೂನ್ಯತ್ವ ಎಂಬತಕ್ಕಂಥದ್ದು ಇದೆಯೋ ತಥಾ ಇತಿ ಉತ್ತರೇಣ ಅನ್ವಯ. ಹಾಗೆ ಗುಣತಃ ಅನಂತ ಅಂತ ಹೇಳಿದಾಗ ಗುಣಕ್ಕೂ ಅಂತರಾಹಿತ್ಯ ಅಂತರ್ಥ. ಅವಶ್ಯಂ ವಾಚ್ಯ ಇತಿ ಪದ ಸಂಬಂಧ. ಅನ್ವಯ ಹೇಗೆ? ಅವಶ್ಯಂ ವಾಚ್ಯ ಅನ್ನು ವಾಚ್ಯಾವಶ್ಯಂ ಅಂತಿದೆ, ಅವಶ್ಯಂ ವಾಚ್ಯ ಅಂತ ಅನ್ವಯ ಮಾಡಿಕೊಳ್ಬೇಕು. ವಿಪಕ್ಷೆ ಬಾಧಕಮಾಹ, ಈ ರೀತಿಯಲ್ಲಿ ಅರ್ಥ ಮಾಡಲಿಲ್ಲ ಅಂತಾದರೆ ಅದರಿಂದ ಆಗತಕ್ಕಂಥ ಅನಿಷ್ಟ ಏನು? ನಚೇತ್ ಗುಣಾನಾಂ ಪ್ರತ್ಯೇಕಂ ಆನಂತ್ಯಂ ನಚೇತ್ ಅಂತರ್ಥ. ನಚೇತ್ ಗುಣಾನಾಂ ಅಂದರೆ ಏನರ್ಥ? ಪ್ರತ್ಯೇಕಂ ಗುಣಾನಾಂ ಆನಂತ್ಯಂ ನಚೇತ್ ಅಂತರ್ಥ. ಪ್ರತ್ಯೇಕವಾಗಿ ಗುಣಗಳು ಅನಂತ ಆಗಿಲ್ಲ ಅಂತಾದರೆ ತಸ್ಯ, ಅದಕ್ಕರ್ಥ ಭಗವತಃ, ಭಗವಂತನಿಗೆ ನ ಸಿದ್ಧೇತ್, ಗುಣಾನಂತ್ಯವು ಸಿದ್ಧವಾಗದೆ ಹೋಗಬೇಕಾಗುತ್ತೆ ಅಂತ. ಇತಿ ಶೇಷ ತತ್ರ ದೃಷ್ಟಾಂತ ಮಾಹ, ಆ ವಿಷಯದಲ್ಲಿ ದೃಷ್ಟಾಂತ ಹೇಳ್ತಾ ಇದ್ದಾರೆ. ನಹಿ ಅಲ್ಪಬಲವಾನ್ ಬಲೇನ ಅನಂತ ಇತಿ ಕಥ್ಯತೆ ಅಂತ. 10 ನಿಮಿಷ ಬಿಟ್ಟು ಹಲೋ ಇಲ್ಲ, ಊರಲ್ಲಿಲ್ಲ, ಚೆನ್ನೈ. ಸರಿ, ನಾಳೆ